ಎಲ್ಲರಿಗೂ ನಮಸ್ಕಾರ. ಇವತ್ತು ಸಮಾನ ಮನಸ್ಕರು ವಾಟ್ಸಪ್ ಗ್ರೂಪ್ ವತಿಯಿಂದ ಪ್ರತಿ ಶನಿವಾರ ನಡೆಸುವಂತಹ ಒಂದು ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ತುಂಬ ಆದರದ ಸ್ವಾಗತವನ್ನು ಈ ಮೂಲಕ ಕೋರ್ತಾ ಇದ್ದೀನಿ. ಈ ದಿನದ ವಿಶೇಷ ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಜನಿಸಿರುವಂತಹ ಕೆಲವು ಕನ್ನಡದ ಶ್ರೇಷ್ಠ ಬರಹಗಾರರು, ಕವಿಗಳು, ಇವರ ಕುರಿತಾಗಿ ಪರಿಚಯ ಮಾಡಿಕೊಳ್ಳುವಂತಹ ಕಾರ್ಯಕ್ರಮ. ಇದನ್ನು ನಾವು ಪ್ರತಿ ತಿಂಗಳು 3ನೇ ಶನಿವಾರ ನಡೆಸ್ತಾ ಬಂದಿದ್ದೀವಿ. ಹಾಗೆಯೇ ಇವತ್ತು ಕೂಡ ನಾವು ಈ ತಿಂಗಳಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿರ್ತಕ್ಕಂತಹ ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರು, KS ನಿಸಾರ್ ಅಹಮದ್ ಅವರು ಮತ್ತು ಶ್ರೀ ಗೋಪಾಲಕೃಷ್ಣ ಅಡಿಗ ಅವರು, ಈ 3 ಜನರ ಪರಿಚಯವನ್ನು ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಈ ವೇದಿಕೆಯ ಮೂಲಕ ಈಗ ನಡೆಸ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಡಾಕ್ಟರ್ JN ಜಗನ್ನಾಥ್ ಅವರು ಈ 3 ಕವಿಗಳ ಪರಿಚಯವನ್ನು ಮಾಡಿಕೊಡ್ತಾರೆ. ಜೊತೆಗೆ ಇಂದು ನಮ್ಮೊಂದಿಗೆ ಮತ್ತೊಬ್ಬ ವಿಶೇಷ ಅತಿಥಿಗಳು ಇದ್ದಾರೆ. ಜಗನ್ನಾಥ್ ಅವರ ಉಪನ್ಯಾಸದ ನಂತರ ಶ್ರೀಮತಿ ವೀಣಾ SC ಇವರು, SC ವೀಣಾ ಇವರು ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ತಮ್ಮನ ಮಗಳು, GS ಚಂದ್ರಶೇಖರ್ ಅವರ ಮಗಳು. ಅವರು ತಮ್ಮ ದೊಡ್ಡಪ್ಪನ ಬಗ್ಗೆ ಅವರ ಕೆಲವು ಅನುಭವದ ಮಾತುಗಳನ್ನು, ಅವರೊಂದಿಗೆ ಕಳೆದಂತಹ ಕೆಲವು ದಿನಗಳ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ವೇದಿಕೆ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಶೇಷ ಅಂತ ಹೇಳಿದರೆ, 3 ಜನ ಕವಿಗಳು ಸಹ ಅನೇಕ ಭಾವಗೀತೆಗಳನ್ನು ರಚಿಸಿದ್ದಾರೆ. ಅವು ಸಾಕಷ್ಟು ಕವಿತೆಗಳು ಮನೆಮಾತಾಗಿವೆ. ಎಲ್ಲರ ಹೃದಯವನ್ನು ತಟ್ಟಿರ್ತಕ್ಕಂಥ ಕವಿತೆಗಳನ್ನು ಅವರು 3 ಜನ ಕೊಟ್ಟಿದ್ದಾರೆ ಕನ್ನಡದ ಸಾಹಿತ್ಯಕ್ಕೆ. ಹಾಗಾಗಿ ಕೇವಲ ಮಾತಿಗಿಂತ ಜೊತೆಗೆ ಒಂದಿಷ್ಟು ಅವರ ಹಾಡುಗಳನ್ನು ಕೇಳುವಂತಹ ಒಂದು ಅವಕಾಶವನ್ನು ಕೂಡ ಶ್ರೀ ಜಗನ್ನಾಥ್ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಈ 3 ಜನ ಕವಿಗಳ ಎರಡೆರಡು ಹಾಡುಗಳನ್ನು ಹಾಡೋದಕ್ಕೆ ನಮ್ಮೊಂದಿಗೆ ಶ್ರೀಮತಿ ವಿಜಯಲಕ್ಷ್ಮಿಯವರು, ಶ್ರೀಮತಿ ಶೋಭಾ ಭಟ್, ಶ್ರೀಮತಿ ರುಕ್ಮಿಣಿ, ಶ್ರೀಮತಿ ಚೈತನ್ಯ, ಶ್ರೀಮತಿ ವಿಜಯಶ್ರೀ ವೆಂಕಟೇಶ್ ಮತ್ತು ಶ್ರೀಮತಿ ದೀಪಾ ಸುಧೀಂದ್ರ ಇವರು ಕೂಡ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತುಂಬ ಅಪರೂಪದ ಮತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಈ ವೇದಿಕೆಯ ಮೂಲಕ ನಡೀತಾ ಇದೆ. ತುಂಬ ಖುಷಿಯಾಗ್ತಾ ಇದೆ. ಈಗ ಕಾರ್ಯಕ್ರಮವನ್ನು ಆರಂಭ ಮಾಡೋಣಂತೆ. ಕಾರ್ಯಕ್ರಮದ ಆರಂಭಕ್ಕೆ ಮುನ್ನ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣಂತೆ. ಒಂದು ಪ್ರಾರ್ಥನಾ ಗೀತೆ, ಅದನ್ನು ಡಾಕ್ಟರ್ ರುಕ್ಮಿಣಿ ಅವರು ನಡೆಸ್ಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ನನಗೆ ವೈಯಕ್ತಿಕವಾಗಿ ಡಾಕ್ಟರ್ ರುಕ್ಮಿಣಿ ಅವರ ಪರಿಚಯ ಇಲ್ಲ, ಹಾಗಾಗಿ ಅವರು ತಮ್ಮ ಪರಿಚಯವನ್ನು ಮಾಡಿಕೊಂಡು ಹೇಳಬಹುದು ಹಾಡನ್ನು, ಅಥವಾ ನಂತರ ಜಗನ್ನಾಥ್ ಅವರು ಡಾಕ್ಟರ್ ರುಕ್ಮಿಣಿ ಅವರ ಪರಿಚಯವನ್ನು ವೇದಿಕೆಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಡಾಕ್ಟರ್ ರುಕ್ಮಿಣಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರುಕ್ಮಿಣಿ ಅಂತ, ಬೆಂಗಳೂರಿನಲ್ಲಿ ಚಿಕ್ಕಲ್ಸಂದ್ರದಲ್ಲಿರೋದು. ನಾನು ಗೈನಕಾಲಜಿಸ್ಟ್. ಹಾಡೋದು, ಸಾಹಿತ್ಯ ಎರಡು ನನ್ನ ಹವ್ಯಾಸಗಳು. ಇವತ್ತು ನಾನು ಗೋಪಾಲಕೃಷ್ಣ ಅಡಿಗರ್ ಅವರದು ಸಂಗೀತ P ಕಾಳಿಂಗ ಕೊಟ್ಟಿರೋದು ಅಳುವ ಕಡಲಳು ತೇಲಿ ಬರುತ್ತಿದೆ, ಅದನ್ನು ಹಾಡ್ತಾ ಇದ್ದೀನಿ. ಅಳುವ ಕಡಲುಳು ತೇಲಿ ಬರುತ್ತಲಿದೆ, ನಗೆಯ ಹಾಯಿ ದೋಣಿ, ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ. ಅಳುವ ಕಡಲುಳು ತೇಲಿ ಬರುತ್ತಲಿದೆ, ನಗೆಯ ಹಾಯಿ ದೋಣಿ, ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ. ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಣಿಯಲ್ಲಿ, ಜನನ ಮರಣಗಳ ಉಪ್ಪು ತಕ್ಕು ಹೊರಳುರುಳು ಆಟವಿಲ್ಲಿ. ಅಳುವ ಕಡಲುಳು ತೇಲಿ ಬರುತ್ತಲಿದೆ, ನಗೆಯ ಹಾಯಿ ದೋಣಿ. ಆಸೆ ಬೂದಿ ತಳದಲ್ಲೂ ಕೆರಳುತ್ತಿದೆ, ಕಿಡಿಗಳೆನಿತೊ ಮರಳಿ
ನೋಡಲಾರದೆ ಆಳದಲ್ಲೂ ಕಂಡೀತು ಏಕಸೂತ್ರ, ಕಂಡು ತುಂಟು ಬೆಸೆ ಬೆಸೆಗಳಲ್ಲೂ ಭಿನ್ನತೆಯ ವಿಕಟ ಹಾಸ್ಯ, ಭಿನ್ನತೆಯ ವಿಕಟ ಹಾಸ್ಯ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ, ಆಸೆ ಎಂಬ ತಳ ಒಡೆದ ದೋಣಿಯಲಿ ದೂರ ತೀರಯಾನ. ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ, ಇದು ಬಾಳು ನೋಡು ಇದ ತಿಳಿದೆನೆಂದರೂ ತಿಳಿದ ಧೀರನಿಲ್ಲ, ಹಲವು ತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ. ಬೆಂಗಾಡು ನೋಡು ಇದು ಕಾಂಬ ಬಯಲು, ದೊರಕಿಲ್ಲ ಆದಿಯಂತ್ಯ, ಅದ ತಿಳಿದನೆಂದ ಹಲರುಂಟು ತಣಿದನೆಂದವರ ಕಾಣೆನಯ್ಯ. ಅರೆ ಬೆಳಕಿನಲ್ಲಿ ಬಾಳಲ್ಲಿ ಸುತ್ತಿ ನಾವೆಷ್ಟೋ ಮಲೆತು ಮೆರೆದು, ಕೊನೆಗೆ ಕರಗುವೆವು ಮರಣ ತೀರ ಘನ ತಿಮಿರದಲ್ಲಿ ಬೆರೆತು, ಘನ ತಿಮಿರದಲ್ಲಿ ಬೆರೆತು. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ, ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ, ನಗೆಯ ಹಾಯಿದೋಣಿ, ನಗೆಯ ಹಾಯಿದೋಣಿ. ಥ್ಯಾಂಕ್ ಯು. ನಮಸ್ಕಾರ. ಇಂದು ಡಾಕ್ಟರ್ ರುಕ್ಮಿಣಿಯವರ ಸಂಗೀತದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇವರು ಎಲ್ಲರಿಗೂ ವೈದ್ಯಕೀಯ ಸಲಹೆಯನ್ನ ಉಚಿತವಾಗಿ ಕೋವಿಡ್ ಟೈಮ್ನಲ್ಲಿ ನೀಡಿದಂಥವ್ರು, ಸಮಾಜ ಸೇವೆ ಬಹಳ ಮಾಡಿದ್ದಾರೆ. ಇವರು ಮಾತಾಡಿದರೆ ರೋಗಿಗಳು ಅರ್ಧಕ್ಕೆ ರೋಗ ಹೊಟ್ಟೋಗುತ್ತೆ ಅನ್ಸುತ್ತೆ ನನಗೆ. ಯಾಕಂತ ಹೇಳಿದರೆ ಬಹಳ ಒಂದು ಸ್ನೇಹಮಯಿ, ಸರಳವಾಗಿದ್ದಾರೆ. ಅವರ ಪುಸ್ತಕಗಳು ಸಾಕಷ್ಟು ಪ್ರಕಟ ಆಗಿದೆ. ಅದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅಲ್ಲಿ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು. ಆಮೇಲೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ವಿ. ನನ್ನ ಸ್ನೇಹಿತೆ ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಅವರು ಅಡಿಗರ ಒಂದು ಕವನಕ್ಕೆ ಜೀವ ತುಂಬಿದ್ದಾರೆ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ, ಮುರಿದು ಬಿದ್ದ ಮರದ ಕೊರಡೊಳು ಹೂವು ಅರಳಿ, ತುಂಬುಗತ್ತಲಿನ ಬಸಿರಿನಾಳತಿದೆ ಒಂದು ಅಗ್ನಿ ಪಿಂಡ, ಇದು ಬಾಳು ನೋಡು ಇದ ತಿಳಿಯದೆನೆಂದರು ತಿಳಿಯದ ಧೀರನಿಲ್ಲ. ಅಡಿಗರ ಭಾವನೆಗಳು, ವ್ಯಕ್ತಪಡಿಸುವ ರೀತಿ, ಉಪಯೋಗಿಸುವ ಪದಗಳು ಅತ್ಯಂತ ಆಕರ್ಷಕ. ಶಿವಮೊಗ್ಗ ಸುಬ್ಬಣ್ಣ, ಮೈಸೂರು ಅನಂತಸ್ವಾಮಿ ಇವರ ಕವನಗಳಿಗೆ ಒಳದನಿ ಆಗಿದ್ರು. ಅದನ್ನ ಇವತ್ತು ರುಕ್ಮಿಣಿ ಅವರು ತಮ್ಮ ಧ್ವನಿಯಲ್ಲಿ ಹೇಳಿ ಅದಕ್ಕೆ ಒಂದು ಅರ್ಥ ಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳು. ಗೋಪಾಲಕೃಷ್ಣ ಅಡಿಗರು ಅದೆಷ್ಟು ಪುಸ್ತಕ ಬರೆದಿದ್ದಾರೆ, ಅವರ ಬಗ್ಗೆ ಎಷ್ಟು ನಮ್ಮ ಸಾಹಿತ್ಯದಲ್ಲಿ ಬರವಣಿಗೆಗಳಿದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುವಂತ ವಿಚಾರ. ನಾನು ನೋಡ್ತಾ ಇದ್ದೆ, ತುಂಬಾ ಪುಸ್ತಕಗಳು ಅವರ ಲೇಖನಗಳ ಬಗ್ಗೆ ಈ ವಿರುದ್ಧವಾಗಲಿ ಪರವಾಗಲಿ ಬಹಳ ಬರವಣಿಗೆಗಳಿದೆ. ಯಾವುದೇ ಒಬ್ಬ ಕವಿ, ಒಬ್ಬ ಲೇಖಕನ ಬಗ್ಗೆ ಅಷ್ಟೊಂದಿಲ್ಲ. ನಿಜ ಹೇಳಬೇಕು ಅಂದ್ರೆ ಕುವೆಂಪು, ದ ರಾ ಬೇಂದ್ರೆ ಅವರುಗಳಕ್ಕಿಂತ ಜಾಸ್ತಿ ಇವರ ಬಗ್ಗೆ ಜನ ಬರೆದಿದ್ದಾರೆ. ನಮ್ಮ ರಾಷ್ಟ್ರದ ಬದಲಾಗುತ್ತಿರುವ ಸಾಮಾಜಿಕ ಬದುಕಿನಲ್ಲಿ ಹೊಸತನಕ್ಕೆ ಒಗ್ಗಿಕೊಳ್ಳಲಾಗದ ಭಾರತೀಯ ಸಂಸ್ಕೃತಿನ ಪ್ರತಿಪಾದಿಸೋ ಹಂಗೆ ಅವರು ಸಾಕಷ್ಟು ಕವನಗಳನ್ನು ಬರೆದಿದ್ದಾರೆ. ಬತ್ತಲಾಗದ ಗಂಗೆ ಗೆಂಥ ಕುತ್ತಿದು ನೋಡು ಅದೇ ಪಾತ್ರ ಧಾಟಿ ವಸ್ತುಗಳ ಪಾಳಿ, ಹೊಸ ನೀರು ಬಂದರೂ ಅದೇ ಪುರಾತನ ಮೂಲ,
ರಂಗಮಂದಿರ ಅದೇ, ನಾಟಕವು ಅದೇ ಅಂತ ಹೇಳ್ತಾರೆ. ಒಂದು ಜೀವನ ನಾಟಕ ರಂಗ ಅಂತ ಹೇಳ್ತೀವಲ್ಲ, ನಾಟಕ ಅದೇ ರೀತಿ ಮುಂದುವರಿಯುತ್ತೆ, ಎಷ್ಟು ಬದಲಾವಣೆ ಆದ್ರೇನು ಅಂತ ಅವ್ರ ರೀತಿ. ಈ ಹೀಗೆ ನವೋದಯದ ಕವಿ ಹಿಂದಿನ ಆದರ್ಶ, ಆವೇಗ, ಉಪಮೆ, ರೂಪಕಗಳ ಶೈಲಿಯಲ್ಲಿ ಕಾವ್ಯ ರಚಿಸಿ ಕಾಲ ಕಳೆದಂತೆ ನವ್ಯ ಕಾವ್ಯದ ಪ್ರವರ್ತಕರು ಅಂತ ನಮ್ಮ ಅಡಿಗರು ಅನಿಸ್ಕೊಂಡ್ಬಿಟ್ರು. ಫೆಬ್ರವರಿ 18 ಅಂದ್ರೆ ನಾಳೆ 1918ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗೇರಿನಲ್ಲಿ ಅವರ ಜನನ. ಬೈಂದೂರು, ಕುಂದಾಪುರ, ಮಾಗೇರಿ, ಮೈಸೂರು ಇವರು ವಿದ್ಯಾಭ್ಯಾಸ ಮಾಡಿದ್ದು. ಸಾಕ್ಷಿ ಪತ್ರಿಕೆ ಸಂಪಾದಕರಾಗಿ ಅವರು ಕನ್ನಡ ಸಾಹಿತ್ಯದ ಜನಸಾಮಾನ್ಯನಿಗೆ ತಲುಪೋ ಪ್ರಯತ್ನ ಪಟ್ಟರು. ಆಮೇಲೆ ಅಡಿಗರು ಇಂಗ್ಲಿಷ್ನಲ್ಲಿ MA ಮಾಡಿ ಅಧ್ಯಾಪಕರಾದರು. ಸಾಗರದ ಲಾಲ್ ಬಹದ್ದೂರ್ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ರಾಗಿದ್ರು. ಆ ಸಮಯದಲ್ಲಿ ಅನೇಕ ಕಾರ್ಯಕ್ರಮಗಳಾಗಿದೆ. ಅವರು ಆ ಊರು ಬಿಟ್ಟ ಮೇಲೆ ನಾವು ಆ ಊರಿಗೆ ಹೋದ್ವಿ. ನಾನು ಬರೀ 4ನೇ ಕ್ಲಾಸು, 5ನೇ ಕ್ಲಾಸು, 6ನೇ ಕ್ಲಾಸು ಸಾಗರದಲ್ಲಿ ಓದಿದ್ದು. ಆದರೆ ಅಡಿಗರ ಬಗ್ಗೆ ಬಹಳ ಕೇಳಿದ್ದೀನಿ. ಆಮೇಲೆ ಅಶೋಕ್, TP ಅಶೋಕ ಅವರು ಅಲ್ಲಿ ಅವರೇ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು. ಭಾವತರಂಗ ಅಡಿಗರ ಮೊದಲ ಕವನ ಸಂಕಲನ. ಇವರ ಚಂಡಮದ್ದಳೆ ಕನ್ನಡದಲ್ಲಿ ಪ್ರಥಮ ನವ್ಯ ಕಾವ್ಯ ಆಗಿದೆ. ಇವರ 2 ದೀರ್ಘ ಕಾವ್ಯಗಳು ಹಿಮಗಿರಿ ಕಂದರ 249 ಸಾಲುಗಳಿದೆ. ಗೊಂದಲಪುರ 420 ಸಾಲುಗಳ ಪದ್ಯ. ಅಡಿಗರ ಕೃತಿಗಳಲ್ಲಿ ಮಣ್ಣಿನ ವಾಸನೆ, ವಿಚಾರ ಪಥ, ನಮ್ಮ ಶಿಕ್ಷಣ ಕ್ಷೇತ್ರ ಪ್ರಬಂಧಗಳು, ಇವರ ವಿಮರ್ಶಾನಾತ್ಮಕ ಲೇಖನಗಳು ಅನೇಕ. ಅಡಿಗರು ತಮ್ಮ ಕವನದ ಮೂಲಕ ಜನರನ್ನ ಎಚ್ಚರಿಸಲು ಪ್ರಯತ್ನಿಸಿದ್ದಾರೆ. ಕಟ್ಟುವೆವು ನಾವು ಹೊಸ ನಾಡೊಂದನು, ಹೊಸ ಬೀಡೊಂದನು, ಒಂದು ರೀತಿ ರೋಮಾಂಚನ ಆಗುವಂತ ಕವನಗಳು ಇವ್ರದ್ದು. ಇವರು ಈ ಕವನದಿಂದ ಬಹಳ ಪ್ರಸಿದ್ಧರಾಗ್ಬಿಟ್ರು ಅಂತ ನನಗನ್ಸುತ್ತೆ. ಸಿದ್ಧಲಿಂಗಯ್ಯನವ್ರದ್ದು ನಾವು ಕೇಳ್ತೀವಲ್ಲ, ಸೈಜುಗಲ್ಲು ಹೊತ್ತೋರು ಭಕ್ತರಪ್ಪ ಭಕ್ತರೋ ನಮ್ಮ ಜನಗಳು ಅಂತ. ಆ ರೀತಿ ಕಟ್ಟುವೆವು ನಾವು ಹೊಸನಾಡೊಂದನೋ ಹೊಸ ಬೀಡೊಂದನೋ ಅಂತ ಅಡಿಗರು ಹೇಳ್ತಾ ಇದ್ರೆ ಒಂದು ರೀತಿ ರೋಮಾಂಚನ ಆಗೋದು. ಸಾಕ್ಷಿ ಪ್ರಜ್ಞೆ ಅಡಿಗರ ಸಮಗ್ರ ಗದ್ಯ ಸಾಹಿತ್ಯ. ಈ ಅಡಿಗರು ಇವರಿಗೆ ಸಂದಿರೋ ಪ್ರಶಸ್ತಿಗಳನ್ನ ನೋಡಿದ್ರೆ ಅಸಂಖ್ಯ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕುಮಾರನ್ ಆಕಾಶ್ ಪ್ರಶಸ್ತಿ, ಕಬೀರ್ ಸನ್ಮಾನ್ ಪ್ರಶಸ್ತಿ, ಮತ್ತೆ ಕಡೆಗೆ ಬಹಳ ಮುಖ್ಯವಾದ ಪಂಪ ಪ್ರಶಸ್ತಿ ಇವರಿಗೆ ನೀಡಲಾಯಿತು. ಗೋಪಾಲಕೃಷ್ಣ ಅಡಿಗರು 2 ಬಾರಿ ಚುನಾವಣೆಯಲ್ಲಿ ನಿಂತಿದ್ರು. ಒಂದು ಸಲ ಲೋಕಸಭೆಗೆ, ಒಂದು ಸಲ ವಿಧಾನಸಭೆಗೆ. ಅವರು ಗೆಲ್ಲಿಲ್ಲ, ಆದ್ರೆ ರಾಜಕೀಯದಲ್ಲಿದ್ರು. ಅವರು ಜನಸಂಘದ ಮುಂಚೂಣಿಯಲ್ಲಿದ್ರು. ಗೋಪಾಲಕೃಷ್ಣ ಅಡಿಗರು ಧರ್ಮಸ್ಥಳದಲ್ಲಿ ನಡೆದ 51ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ರು. ಇವರ ಮತ್ತೊಂದು ಕವನ ನನಗೆ ಯಾಕೆ ಕನ್ನಡದ ಯಾರೇ ಆಸಕ್ತಿ ಇರುವಂತ ಒಂದು ಕವನ ಇದೆ. ಅದನ್ನ ಶೋಭಾ ಭಟ್ ಅವರು ಹೇಳ್ತಾರೆ. ಅವರು ಒಂದು ರೀತಿ ಶೋಭಾ ಭಟ್ ಅವರು ಗಾನಕೋಗಿಲೆ. ನಮ್ಮ ನಗುನಗುತ ನಲಿ ಬಾಳು ಈ ಗುಂಪಿನಲ್ಲಿ ನನಗೆ ಮೊದಲು ಪರಿಚಯವಾದ ಸಂಗೀತಗಾರರು ಅಂತ ಹೇಳಿದ್ರೆ ಶೋಭಾ ಭಟ್ ಅವರು. ಅವರು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ನೀವು ಹೇಳಿ ಅಂದ್ರೆ ತಕ್ಷಣ ಹೇಳೋ ಅಂತವ್ರು. ಅಷ್ಟೇ ಅಲ್ಲ, ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ನಾವು ಹೊಸಬರಿಗೆ ಪ್ರಾಶಸ್ತ್ಯ ಕೊಟ್ಟು ಹೊಸಬರು ಕವನಗಳನ್ನ ಹೇಳಲಿ ಅಂತ ಹೇಳಿದಾಗ, ಇವಾಗ ರೋಹಿಣಿ ರಘುರಾಮ್ ಅವರು ಹಾಡು ಹೇಳ್ತಾರೆ, ಶೋಭಾ ಅವರೇ ಅವ್ರಿಗೊಂದು ಸ್ವಲ್ಪ ನೀವು ಮಾರ್ಗದರ್ಶನ ನೀಡಿ ಅಂತ ಹೇಳಿದ್ರೆ ಅವ್ರಿಗೆ ಫೋನ್ ಮಾಡಿ, ನೀವು ಈ ಹಾಡನ್ನು ಹೇಳ್ತಾ ಇದ್ದೀರಂತೆ, ನಾನು ನಿಮ್ ಜೊತೆ ಬೇಕಾದ್ರೆ ಹೇಳ್ತೀನಿ ಅಂತ 3 ದಿನ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಅವರು ಅತ್ಯುತ್ತಮವಾಗಿ ಹಾಡೋ ಹಂಗೆ ನೋಡ್ಕೊಳ್ಳೋ ಅಂಥವ್ರು ನಮ್ಮ ಶೋಭಾ ಭಟ್ ಅವರು. ಇವರು ಶಾಲಾ ಶಿಕ್ಷಕಿಯಾಗಿದ್ದಾರೆ. ಬಹಳ ಸರಳವಾದ ವ್ಯಕ್ತಿತ್ವ. ಇವರು
ಈಗ ಒಂದು ಕವನವನ್ನು ಹೇಳಬೇಕು. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ಈ ಕವನನ್ನ ಅಂತ ನನ್ನ ಪ್ರಾರ್ಥನೆ. ಶೋಭಾ ಭಟ್ ಅವರೇ. ಎಲ್ರಿಗೂ ನಮಸ್ಕಾರ. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಂಡನು, ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿ ರಿಂಗಣ, ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ, ಮೊರೆಯದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೆ ಹಾಯಿತೆ, ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ವಿವಶವಾಯಿತು ಪ್ರಾಣ ಪರವಶವು ನಿನ್ನೀ ಚೇತನ, ಇರುವುದೆಲ್ಲವ ಬಿಟ್ಟು ಇರದುದ ನೆನೆದು ತುಡಿಯುವುದೇ ಜೀವನ, ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ಯಾವ ಮೋಹನ ಮುರಳಿ ಕರೆಯಿತೋ ಇದ್ದಕ್ಕಿದ್ದೊಲೆ ನಿನ್ನನು, ಯಾವ ಬೃಂದಾವನವು ಚಾಚಿತೋ ತನ್ನ ಮಿಂಚಿನ ಕೈಯನು, ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು. ಧನ್ಯವಾದ. ಧನ್ಯವಾದಗಳು ಶೋಭಾ ಭಟ್ ಅವರೇ. ಈ ಕವನ ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ವಿವಶವಾಯಿತು ಪ್ರಾಣ ಪರವಶವು ಎನ್ನಿ ಚೇತನ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಈ ಎರಡು ಸಾಲುಗಳು ಕನ್ನಡ ಸಾಹಿತ್ಯದಲ್ಲಿ ಎಷ್ಟು ಸಾಹಿತ್ಯನ್ನ ಹುಟ್ಟು ಹಾಕಿದೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಮಗೆ ಏನು ದೊರೆತಿದೆ ಅದನ್ನ ಯೋಚಿಸುವುದು ಕಮ್ಮಿ ಮಾಡಿ, ಯಾವುದು ದೊರೆತಿಲ್ಲ ಅದರ ಬಗ್ಗೆ ಯೋಚನೆ ಮಾಡೋದೇ ಜಾಸ್ತಿ ನಾವು. ಅದರಿಂದ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಒಂದು ರೀತಿಯ ಸಂತಸ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ್ಲೂ ಇಲ್ಲದೆ ಇರೋದನ್ನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಇರೋದು ಹೇಗಿದ್ರು ಇದೆ. ಅದರಿಂದ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಅಡಿಗರ ಈ ಕವನ ಯಾವ ಮಟ್ಟದ್ದು ಅಂತ ಹೇಳಿದ್ರೆ ಸಂತೋಷ ಆಗತ್ತೆ. ಇದನ್ನ ಬೇರೆ ರೀತಿನಲ್ಲಿ ಹೇಳಕ್ಕೆ ಆಗೋದಿಲ್ವೇನೋ ಅಂತ ನನ್ನ ಭಾವನೆ. ಈಗ ಮುಂದಿನ ಕವಿ ರಾಷ್ಟ್ರಕವಿ ಶಿವರುದ್ರಪ್ಪನವರು. ಮೊದಲ ರಾಷ್ಟ್ರಕವಿ ಗೋವಿಂದ ಪೈ, ಎರಡನೆಯವರು ಕುವೆಂಪು ಅವರು, ಮೂರನೆಯವರು ಶಿವರುದ್ರಪ್ಪನವರು. ಶಿವರುದ್ರಪ್ಪನವರು ಸಾಹಿತಿ ಕವಿ ಅನ್ನೋದಕ್ಕಿಂತ ಸಂಘಟಕರು. ಅವರು ಎಷ್ಟು ಜನ
ಹೊಸ ಕನ್ನಡ ಲೇಖಕರನ್ನ, ಕವಿಗಳನ್ನ ಹುಟ್ಟು ಹಾಕಿಸಿದ್ದಾರೆ, ಎಷ್ಟು ಜನನ್ನ ಬೆಳೆಸಿದ್ದಾರೆ. ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಎಂಥ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಏನಾದ್ರೂ ನಾವು ಓದಿದ್ರೆ ಸಂತೋಷ ಆಗತ್ತೆ. ರಾಷ್ಟ್ರಕವಿ ಶಿವರುದ್ರಪ್ಪನವರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ 1926 ಫೆಬ್ರವರಿ 7ನೇ ತಾರೀಕು ಜನಿಸಿದ್ರು. ಇನ್ನು 2 ವರ್ಷಕ್ಕೆ 100 ವರ್ಷ ಆಗುತ್ತೆ ಅವರ ಜನಿಸಿ. ಅವರ ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ಬೆಳೆದದ್ದು ಪ್ರಕೃತಿ ಮಾತೆಯ ಮಡಿಲಲ್ಲಿ ಅಂದ್ರೆ ಸುಳ್ಳಾಗೋದಿಲ್ಲ. ಶಿಕಾರಿಪುರ, ಹೊನ್ನಾಳಿ ಇವರ ಪ್ರಾರಂಭದ ವಿದ್ಯಾಭ್ಯಾಸ. ಆಮೇಲೆ ರಾಮಗಿರಿ, ದಾವಣಗೆರೆ, ಮೈಸೂರಿನಲ್ಲಿ ಮುಂದಿನ ವಿದ್ಯಾಭ್ಯಾಸ. BA ಮತ್ತು MA ನಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ. 1960ರ ವೇಳೆಗೆ ಸೌಂದರ್ಯ ಸಮೀಕ್ಷೆ ಅನ್ನೋ ಪ್ರಬಂಧಕ್ಕೆ ಅವರಿಗೆ ಡಾಕ್ಟರೇಟ್ ದೊರೆತಿದೆ. ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ನಿರ್ದೇಶಕರಾಗಿ, UGC ನಲ್ಲಿ ರಾಷ್ಟ್ರೀಯ ಉಪನ್ಯಾಸಕರಾಗಿ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಇವರ ಜನಪ್ರಿಯ ಕೃತಿಗಳು ಅನೇಕ. ಅದರಲ್ಲಿ ನನಗೆ ಬಹಳ ಇಷ್ಟ ಆಗಿರುವಂಥದ್ದು ಅಂತ ಹೇಳಿದ್ರೆ ಒಂದು ಕವನ, ಮುಂಬೈ ಜಾತಕ ಅಂತ. ನಾನು ಮುಂಬೈನಲ್ಲಿ ಇದ್ದೆ 2 ಬಾರಿ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕೆಲಸ ಮಾಡುವಾಗ ಮೊದಲು ನಾನು ಕ್ರೆಡಿಟ್ ನೋಡ್ಕೊಳ್ತಾ ಇದ್ದಾಗ ನಾರಿಮನ್ ಪಾಯಿಂಟ್ ನಲ್ಲಿದ್ದೆ. ಆಮೇಲೆ ಟ್ರೆಜರಿನಲ್ಲಿದ್ದಾಗ BKC ನಲ್ಲಿದ್ದೆ. ಅದರಿಂದ ಮುಂಬೈ ಇವ್ರು ಏನು ಬರೆದಿದ್ದಾರೆ ನಾನು ಸಂಪೂರ್ಣವಾಗಿ ಒಪ್ತೀನಿ. ಇಲ್ಲಿರುವಂತ ವೀಣಾಮೂರ್ತಿ ಅವರು ಒಪ್ತಾರೆ. ಏನಂತ ಹೇಳಿದ್ರೆ ಶಿವರುದ್ರಪ್ಪನವ್ರು ಬರೀತಾರೆ, ಮುಂಬೈ ಜಾತಕ, ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಟ್ರಕ್ ಟ್ರಾಮು ರೈಲುಗಳಲ್ಲಿ, ನಾನಾಗಿ ಕಲೆದದ್ದು ಬಲು ಕಡಿಮೆ, ಬಸ್ ಸ್ಟ್ಯಾಂಡಿನಲ್ಲಿ ನಿಂತ ಬಣ್ಣಗಳ ಕಡೆ ಕಣ್ಣು ಹಾಯಿಸುವುದನ್ನು ಹೊರತು. ಅಪ್ಪ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಾಣಿಸಿಕೊಂಡು ಮೂಲೆಯಲ್ಲಿ ಕುಳಿತು ಕೆಮ್ಮುವ ಪ್ರಾಣಿ. ನಾವು ಮುಂಬೈನಲ್ಲಿ ಮನೆಯಿಂದ 7 ಗಂಟೆಗೆ ಹೊರಟು ಬಿಡ್ತೀವಿ, ರಾತ್ರಿ 9 ಗಂಟೆಗೆ ವಾಪಸ್ ಬರ್ತೀವಿ. ನಾವು ಹೊರಟಾಗ ಮಕ್ಕಳು ಮಲಗಿರ್ತಾರೆ, ಬಂದಾಗ ಮಕ್ಕಳು ಮಲಗಿರ್ತಾರೆ. ಅದರಿಂದ ಒಬ್ರು ಹೇಳ್ತಾ ಇದ್ರು, ನಾವು ನೇರವಾಗಿ ಮಕ್ಕಳನ್ನು ನೋಡೇ ಇಲ್ಲ, ಅಡ್ಡಡ್ಡವಾಗಿ ಮಲಗಿರೋದನ್ನ ಮಾತ್ರ ನೋಡಿದೀವಿ ಅಂತ. ಇದು ಮುಂಬೈ. ಅವರಿವರನ್ನು ತಳ್ಳಿ ಮುನ್ನುಗ್ಗು, ಹೇಗಾದರೂ ಸರಿ ಬೇರೂರು ಹೀರು. ಆಗ ಕಾರ್ಮಿಕರ ದಿನಗಳು, ಕಾರ್ಮಿಕರ ಚಳುವಳಿ ಇವೆಲ್ಲ ಬಹಳ ಜಾಸ್ತಿ ಇತ್ತು. ಆ ಕಾಲದ ವಿಚಾರ ಶಿವರುದ್ರಪ್ಪನವ್ರು ಬರೀತಾ, ಅವರವರನ್ನು ತಳ್ಳಿ ಮುನ್ನುಗ್ಗು, ಹೇಗಾದರೂ ಸರಿ ಬೇರೂರು ಹೀರು. ಒಂದು ಸಲ ಕೆಲಸ ಸಿಕ್ಕ ತಕ್ಷಣ ಅಲ್ಲಿ ಬೇರೂರು ಬಿಟ್ಟು ಅದನ್ನು ಹೀರೋದ್ರಲ್ಲೇ ಇರ್ತಾರೆ ಅಂತ ಅವರು ತಿಳಿಸ್ತಾರೆ. ನಮ್ಮ ಶಿವರುದ್ರಪ್ಪನವರ ನವೋದಯ ಕಿರಣ ಲೀಲೆ ಕವನನ್ನ ಇವತ್ತು ಶ್ರೀಮತಿ ವಿಜಯಶ್ರೀ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ. ವಿಜಯಶ್ರೀ ವೆಂಕಟೇಶ್ ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ. ಯಾಕಂತ ಹೇಳಿದ್ರೆ ನಮ್ಮ ಹೊಸಪೇಟೆ ಊರಿನಲ್ಲಿ ಅನೇಕರಿಗೆ ಸಂಗೀತವನ್ನು ಹೇಳ್ಕೊಟ್ಟಿದ್ದಾರೆ. ಡಾಕ್ಟರ್ ಅಶ್ವಥ್ ಅವರ ಶ್ರೀಮತಿಯವರಾದ್ರ ವತ್ಸಲ ಸುಮಾರು ಕಾರ್ಯಕ್ರಮದಲ್ಲಿ ನಮಗೆ ಪ್ರಾರ್ಥನೆಯನ್ನ ಹೇಳಿದವರು. ಇವತ್ತು ಅವರು ಪ್ರಾರ್ಥನೆ ಹೇಳಿಲ್ಲ, ರುಕ್ಮಿಣಿ ಅವರು ಹೇಳಿದರು. ಅವರೂ ಅವರ ಶಿಷ್ಯರು. ಇವಾಗ ಅವರು ಜಾಸ್ತಿ ಮಾಡಿದ್ದಾರೆ ಸಂಗೀತ ಅಭ್ಯಾಸ ಮತ್ತು ಬೇರೆಯವ್ರಿಗೆ ಹೇಳ್ಕೊಡೋದು. ಇವರು ಸಂಗೀತ ಪ್ರೇಮಿ, ಆಮೇಲೆ ಎಲ್ಲರಿಗೂ ಹುರಿದುಂಬಿಸಿ ಸಾಕಷ್ಟು ಜನಕ್ಕೆ ಸಂಗೀತವನ್ನ ಹೇಳ್ಕೊಟ್ಟಂತವ್ರು. ಅವರು ಈ ಕವನವನ್ನ ಹೇಳಬೇಕು ಅಂತ ನನ್ನ ಆಸೆ. ವಿಜಯಶ್ರೀ ವೆಂಕಟೇಶ್ ಅವರು ಹಾಡು ಹೇಳಬೇಕು ಅಂತ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರಗಳು. ನವೋದಯದ ಕಿರಣ ಲೀಲೆ ಕನ್ನಡದಿ ನೆಲದ ಮೇಲೆ ಶುಭೋದಯವ ತೆರೆದಿದೆ, ಶುಭೋದಯವ ತೆರೆದಿದೆ, ಶುಭೋದಯವ ತೆರೆದಿದೆ.
ನದ ನದಿಗಳ ನೀರಿನಲ್ಲಿ ಗಿರಿವನಗಳ ಮೂಡಿಗಳಲ್ಲಿ ನದ ನದಿಗಳ ನೀರಿನಲ್ಲಿ ಗಿರಿವನಗಳ ಮೂಡಿಗಳಲ್ಲಿ ಶಿಲ್ಪಕಲಾ ಗಾನ ಕಾವ್ಯ ಗುಡಿಗೋಪುರ ಶಿಖರದಲ್ಲಿ ಶಿಲ್ಪಕಲಾ ಗಾನ ಕಾವ್ಯ ಗುಡಿಗೋಪುರ ಶಿಖರದಲ್ಲಿ ಶುಭೋದಯವ ತೆರೆದಿದೆ ಶುಭೋದಯವ ತೆರೆದಿದೆ ಮುಗ್ಧ ಜಾನಪದಗಳಲ್ಲಿ ದಗ್ಧ ನಗರ ಗೊಂದಲದಲ್ಲಿ ಮುಗ್ಧ ಜಾನಪದಗಳಲ್ಲಿ ದಗ್ಧ ನಗರ ಗೊಂದಲದಲ್ಲಿ ಯಂತ್ರತಂತ್ರದ ಅಟ್ಟಹಾಸ ಚಕ್ರಗತಿಯ ಪ್ರಗತಿಯಲ್ಲಿ ಶುಭೋದಯವ ತೆರೆದಿದೆ ಶುಭೋದಯವ ತೆರೆದಿದೆ ಹಳಬರಲ್ಲಿ ಹೊಸಬರಲ್ಲಿ ಹಿರಿಯರಲ್ಲಿ ಕಿರಿಯರಲ್ಲಿ ಹಳಬರಲ್ಲಿ ಹೊಸಬರಲ್ಲಿ ಹಿರಿಯರಲ್ಲಿ ಕಿರಿಯರಲ್ಲಿ ಹೊಸ ಚೇತನದುತ್ಸಾಹದ ಚಿಲುಮೆ ಚಿಮ್ಮು ಬೆಳೆಗಳಲ್ಲಿ ಹೊಸ ಚೇತನದುತ್ಸಾಹದ ಚಿಲುಮೆ ಚಿಮ್ಮು ಬೆಳೆಗಳಲ್ಲಿ ಶುಭೋದಯವ ತೆರೆದಿದೆ ಶುಭೋದಯವ ತೆರೆದಿದೆ ನವೋದಯದ ಕಿರಣ ಲೀಲೆ ಕನ್ನಡದಿ ನೆಲದ ಮೇಲೆ ಶುಭೋದಯವ ತೆರೆದಿದೆ ಶುಭೋದಯವ ತೆರೆದಿದೆ ಶುಭೋದಯವ ತೆರೆದಿದೆ ಧನ್ಯವಾದಗಳು ಸರ್. ಧನ್ಯವಾದಗಳು ವಿಜಯಶ್ರೀ ಅವರೇ, ಬಹಳ ಸೊಗಸಾಗಿ ಹೇಳಿದ್ದೀರಾ. ಈ ನಮ್ಮ ಶಿವರುದ್ರಪ್ಪನವರ ಕವನಕ್ಕೆ ಒಂದು ರೀತಿ ನೀವು ಜೀವ ತುಂಬಿದ್ದೀರಾ. ಶಿವರುದ್ರಪ್ಪನವರು ಬರದ ಸಾಮಗಾನ, ಚಲುವು ಒಲುವು, ದೀಪದ ಹೆಜ್ಜೆ, ದೇವಶಿಲ್ಪಿ, ವಿಮರ್ಶೆಗಳು ಅನೇಕ. ಪೂರ್ವ ಪಶ್ಚಿಮ, ಸೌಂದರ್ಯ ಸಮೀಕ್ಷೆ, ಪರಿಶೀಲನೆ, ಕಾವ್ಯಾರ್ಥ ಚಿಂತನೆ, ಮಾಸ್ಕೋದಲ್ಲಿ 22 ದಿನ, ಗಂಗೆಯ ಶಿಖರಗಳಲ್ಲಿ ಕನ್ನಡ ಸಾಹಿತ್ಯ ಸಮೀಕ್ಷೆ ಮೊದಲಾದವುಗಳು. ಕರ್ಮಯೋಗಿ, ಜೀವನ ಚರಿತ್ರೆ, ಕುವೆಂಪು ಸಮೀಕ್ಷಾಕೃತಿ. ಶಿವರುದ್ರಪ್ಪನವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಪ್ರೊಫೆಸರ್ ಬೂಸನೂರು ಮಠ ಪ್ರಶಸ್ತಿ, ಕಡೆಗೆ ಪಂಪ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗಿದೆ. ಪಂಪ ಪ್ರಶಸ್ತಿ ಬಹಳ ವಿಶೇಷ ಅಂತ ನನ್ಗನ್ಸುತ್ತೆ. 1992ರಲ್ಲಿ ದಾವಣಗೆರೆ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಶಿವರುದ್ರಪ್ಪನವರು ತಮ್ಮ ಹಳೆಯ ಕವನಗಳನ್ನ ಕೂಲಂಕುಷವಾಗಿ ವಿಮರ್ಶಿಸಿ ಎಷ್ಟು ಜೊಳ್ಳುಗಳಿವೆ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಈಗ ತಮ್ಮ ಕವನವನ್ನ ತಾವೇ ಓದಿ ತಮ್ಮ ಕವನವನ್ನ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇಲ್ಲಿ ತಪ್ಪು ಮಾಡಿದ್ದೀನಿ, ಇದು ಬಾಲಿಶವಾಗಿದೆ ಅಂತ ಹೇಳೋ ಅಂತ ಧೈರ್ಯ ಬರೋದು ಬಹಳ ಕಮ್ಮಿ ಜನಕ್ಕೆ. ಆದ್ರೆ ಶಿವರುದ್ರಪ್ಪನವರು ಅನೇಕ ಸಮೀಕ್ಷೆಗಳನ್ನು ನಡೆಸ್ತಿದ್ರು, ಅನೇಕ ಚರ್ಚೆಗಳನ್ನು ನಡೆಸ್ತಿದ್ರು. ಆ ಚರ್ಚೆಗಳಲ್ಲಿ
ಉತ್ತಮವಾದದ್ದನ್ನ ಪ್ರಕಟಿಸ್ತಾ ಇದ್ರು. ಅದರಲ್ಲಿ ಎಷ್ಟೋ ಜೊಳ್ಳುಗಳಿದೆ ಅಂತ ಅದನ್ನ ತೆಗೆದು ಹಾಕ್ತಾ ಇದ್ರು. ಕಳೆದ ಸಾರಿ ಯಾವುದು ಹೋದ ವರ್ಷ ಚೆನ್ನಾಗಿದೆ ಅಂತ ಅವ್ರಿಗನ್ಸಿದೆ, ಈ ವರ್ಷ ಅದರ ಬಗ್ಗೆ ವಿಮರ್ಶೆಯನ್ನ ಏರ್ಪಡಿಸ್ತಿದ್ರು. ಆಮೇಲೆ ಕನ್ನಡದಲ್ಲಿ ಕೆಲವು ವಿಶೇಷವಾದ ವಿಷಯಗಳನ್ನ ಅವರು ಅಧ್ಯಾಪನಕ್ಕೆ ತೆಗೆದುಕೊಳ್ಳುವಂತ ಸ್ವಾತಂತ್ರ್ಯನ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರು, ಬದಲಾವಣೆಗಳನ್ನ ತಂದ್ರು ಅನ್ನೋದು ತುಂಬಾ ಉತ್ತಮವಾದ ವಿಚಾರ ಅಂತ ನನಗನ್ಸುತ್ತೆ. ಅದೇ ಶಿವರುದ್ರಪ್ಪನವರ ಬಹಳ ಮುಖ್ಯವಾದ ವಿಚಾರ. ಈಗ ಮುಗ್ಗು ಕವಿದರೇನು ಕವನದಲ್ಲಿ ಶಿವರುದ್ರಪ್ಪನವರು ಹಳೆ ನೆನಪುಗಳಲ್ಲಿ ಇರಲಿ, ಹೊಸ ಭರವಸೆ ಚಿಗುರಲಿ, ಅರಳಿ ನಿಂತ ಹೂಗಳಲ್ಲಿ ಪುಟಿಯುತ್ತಿದೆ ಅಂತ ಬದಲಾವಣೆಯನ್ನ ಜೀವನದಲ್ಲಿ ಸ್ವಾಭಾವಿಕ ಪಾತ್ರ ಅಂತ ವಿವರಿಸ್ತಾರೆ. ಯುಗ ಯುಗಗಳ ಹಾದಿಯಲ್ಲಿ ಋತು ಚಕ್ರಗಳು ಉರುಳಿಲಿ ಎಂದು ಆಶಿಸುತ್ತಾರೆ. ಈ ಕವನನ್ನ ಚೈತನ್ಯ ಅವರು ಹಾಡ್ತಾ ಇದ್ದಾರೆ. ಚೈತನ್ಯ ಅವರು ಧರ್ಮಸ್ಥಳದ ಬಳಿ ಇರೋ ಬೇಣೂರಿನ ಹತ್ತಿರ ಇರೋ ಕಾಮೆಟ್ಟು ಗ್ರಾಮದ ಕೃಷಿಕರು. 4 ಮನೆ ಆ ಹಳ್ಳಿನಲ್ಲಿರೋದು. ಅಲ್ಲಿಂದ ಇಂಟರ್ನೆಟ್ನಲ್ಲಿ ಅವರು ಸೇರ್ಕೊಳ್ತಾರೆ, ಕಾರ್ಯಕ್ರಮಗಳು ಕೇಳ್ತಾರೆ, ಕಾರ್ಯಕ್ರಮದಲ್ಲಿ ಹಾಡು ಹೇಳ್ತಾರೆ. ಇವರ ಆಸಕ್ತಿ ನೋಡಿ ನನಗೆ ಬಹಳ ಸಂತೋಷ ಆಗುತ್ತೆ. ಅನೇಕ ವೇಳೆ ತಾನಾ ಶಿವಕುಮಾರ್ ನನ್ನ ಸ್ನೇಹಿತರಿದ್ದಾರೆ, ಅವ್ರನ್ನ ಗುರುಗಳು ಅಂತ ಕರಿತೀವಿ. ಈ ವೇದಿಕೆಯಲ್ಲೂ ಸುಮಾರು ಸಲ ಅವ್ರು ಭಾಷಣ ಮಾಡಿದ್ದಾರೆ. ತಾನಾ ಶಿವಕುಮಾರ್ ಅವರ ಕವನಗಳನ್ನ ಅನೇಕ ಕವನಗಳನ್ನ ಇವರು ಹೇಳಿದ್ದಾರೆ. ಇವರು ಮಾಡ್ತಾ ಇರೋ ಸಾಹಿತ್ಯ ಸೇವೆ ನೋಡಿ ನನಗೆ ಬಹಳ ಸಂತೋಷ ಆಗುತ್ತೆ. ಚೈತನ್ಯ ಅವರು ದಯವಿಟ್ಟು ಮುಗ್ಗು ಕವಿದರೇನು ಕವನವನ್ನ ಹೇಳ್ಬೇಕು ಅಂತ ನನ್ನ ಪ್ರಾರ್ಥನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ, ಈ ಕನ್ನಡದ ಶ್ರೇಷ್ಠ ಕವಿಗಳ ಪರಿಚಯ ಈ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜಗನ್ನಾಥ್ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಂದು. ಥ್ಯಾಂಕ್ ಯು ಸೋ ಮಚ್. ಮಬ್ಬು ಕವಿದರೇನು ನಿನ್ನ ಹಬ್ಬಿದಿರುಳ ದಾರಿಗೆ, ಮಬ್ಬು ಕವಿದರೇನು ನಿನ್ನ ಹಬ್ಬಿದಿರುಳ ದಾರಿಗೆ, ನಡೆ ಮುಂದಕ್ಕೆ ಧೈರ್ಯದಿಂದ, ನಡೆ ಮುಂದಕ್ಕೆ ಧೈರ್ಯದಿಂದ, ಅರುಣೋದಯ ತೀರಕ್ಕೆ, ಮಬ್ಬು ಕವಿದರೇನು ನಿನ್ನ ಹಬ್ಬಿದಿರುಳ ದಾರಿಗೆ, ಹಳೆ ನೆನಪುಗಳು ದೂರಲಿ ಬಿಡು, ಬೇಸುವ ಚಳಿಗಾಳಿಗೆ, ಹಳೆ ನೆನಪುಗಳು ದೂರಲಿ ಬಿಡು, ಬೇಸುವ ಚಳಿ ಗಾಳಿಗೆ, ತರಗೆಲೆಗಳ ಚಿತೆಯುರಿಯಲಿ ಚೈತ್ರೋದಯ ಜ್ವಾಲೆಗೆ, ತರಗೆಲೆಗಳ ಚಿತೆಯುರಿಯಲಿ ಚೈತ್ರೋದಯ ಜ್ವಾಲೆಗೆ, ಮಬ್ಬು ಕವಿದರೇನು ನಿನ್ನ ಹಬ್ಬಿದಿರುಳ ದಾರಿಗೆ, ಹೊಸ ಭರವಸೆ ಚಿಗುರುತ್ತಲಿವೆ ಎಲೆ ಉದುರಿದ ಕೊಂಬೆಗೆ, ಹೊಸ ಭರವಸೆ ಚಿಗುರುತ್ತಲಿದೆ ಎಲೆ ಉದುರಿದ ಕೊಂಬೆಗೆ, ಅರಳಿ ನಿಂತ ಹೂಗಳಲ್ಲಿ ಪುಟಿಯುತ್ತಲಿವೆ ನಂಬಿಕೆ, ಅರಳಿ ನಿಂತ ಹೂಗಳಲ್ಲಿ ಪುಟಿಯುತ್ತಲಿವೆ ನಂಬಿಕೆ, ಮಬ್ಬು ಕವಿದರೇನು ನಿನ್ನ
ಹಬ್ಬಿದಿರುಳ ದಾರಿಗೆ ಹಗಲಿರುಳಿನ ಕುದುರೆಗಳನ್ನು ಹೂಡಿದ ರಥ ಸಾಗಿವೆ. ಹಗಲಿರುಳಿನ ಕುದುರೆಗಳನ್ನು ಹೂಡಿದ ರಥ ಸಾಗಿದೆ. ಯುಗ ಯುಗಗಳ ಹಾದಿಯಲ್ಲಿ ಯುಗ ಯುಗಗಳ ಹಾದಿಯಲ್ಲಿ ಋತುಚಕ್ರಗಳುರುಳಿವೆ. ಯುಗ ಯುಗಗಳ ಹಾದಿಯಲ್ಲಿ ಋತುಚಕ್ರಗಳುರುಳಿವೆ. ಮಬ್ಬು ಕವಿದರೇನು ನಿನ್ನ ಹಬ್ಬಿದಿರುಳ ದಾರಿಗೆ. ನಡೆ ಮುಂದಕ್ಕೆ ಧೈರ್ಯದಿಂದ ಅರುಣೋದಯ ತೀರಕ್ಕೆ. ಮಬ್ಬು ಕವಿದರೇನು ನಿನ್ನ ಹಬ್ಬಿದಿರುಳ ದಾರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು, ಕೃತಜ್ಞತೆಗಳು. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಮುಂದಿನ ಕವಿ ನಿಜಾರ್ ಅಹಮದ್. ನಿಜಾರ್ ಅಹಮದ್ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನಿತ್ಯೋತ್ಸವ ಈ ಗೀತೆ ಎಲ್ಲರೂ ಕೇಳಿರ್ತಾರೆ. ಒಂದು ರೀತಿ ನಿತ್ಯೋತ್ಸವ ಹಾಡನ್ನು ಕೇಳ್ತಾ ಇದ್ರೆ, ಒಂದು ಗುಂಪಿನಲ್ಲಿ ಹಾಡ್ತಾ ಇದ್ರೆ ಸಂತೋಷ ಆಗತ್ತೆ. ಇವರು ಕವನಗಳನ್ನ ಸರಳವಾಗಿ, ಸುಂದರವಾಗಿ, ನಿರ್ಗಳವಾಗಿ ಓದೋ ರೀತಿನಲ್ಲಿ ಬರೀತಾರೆ. ಕೆಲವು ಸಲ ಎಲ್ಲೋ ಗದ್ಯ ಇದೆಯೇನೋ ಅಂತ ಅವ್ರ ಮಾಸ್ತಿ ಬಗ್ಗೆ ಬರೆದಿದ್ದಾರೆ, ಎಲ್ಲೋ ಗದ್ಯ ಏನೋ ಅಂತ ನನ್ಗನ್ಸುತ್ತೆ. ಒಂದು ಕಾರಿನ ಬಗ್ಗೆ ಬರೆದಿದ್ದಾರೆ. ಕಾರ್ ಹೋಗ್ತಾ ಇರುತ್ತೆ, ಆ ಹೋಗ್ತಾ ಇರೋ ಕಾರು ಒಂದು ನೆರಳಿನಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೇನೆ ಆ ನೆರಳು ಕೇಳುತ್ತೆ, ನನ್ನ ನೆರಳಿನಲ್ಲಿ ನಿಂತಿದೆಯಲ್ಲ, ನನಗೆ ಬಾಡಿಗೆ ಕೊಡು. ಅದಕ್ಕೆ ಕಾರ್ ಹೇಳುತ್ತೆ, ನಾನು ಆ ನೆರಳಿನಲ್ಲಿ ನಿಂತ್ಕೊಳ್ಳೋ ಹಾಗೆ ನೀನ್ ನೆರಳು ರಸ್ತೆಗೆ ಬಂದ್ಬಿಟ್ಟಿದೆಯಲ್ಲ, ಅದರಿಂದ ನೀನೇ ನನಗೆ ಬಾಡಿಗೆ ಕೊಡು ಅಂತ. ಈ ರೀತಿ ಸಂವಾದ ಕವನಗಳಲ್ಲಿ ಬರುತ್ತೆ. ಇನ್ನು ನಮ್ಮ ಸುನಿಲ್ ಹಳಿಯೂರು ಅವ್ರಿಗೆ ರಾಮನ್ ಸತ್ತ ಸುದ್ದಿ ಬಹಳ ಇಷ್ಟ. ಯಾಕಂತ ಹೇಳಿದ್ರೆ, ರಾಮನ್ ಸತ್ರೆ ಅದು ಪ್ರಪಂಚಕ್ಕೆ ಗೊತ್ತಾಗಿರುವಂತ ವಿಚಾರ. ಆದ್ರೆ ಆ ಊರಿನಲ್ಲಿರೋ ಒಬ್ಬ ರೈತಂಗೆ ಅಥವಾ ಕೂಲಿಗೆ ಅದು ಸಂಬಂಧವೇ ಇಲ್ಲ. ನನ್ನ ಜೀವನದಲ್ಲಿ ಏನೂ ಬದಲಾವಣೆ ಅದು ತರೋದಿಲ್ಲ. ಆ ವಿಚಾರ ನನಗೆ ಬೇಡ. ನನಗೇನು ಬೇಕು? ಊಟ ಬೇಕು, ತಿಂಡಿ ಬೇಕು, ಮಲಗಕ್ಕೆ ಜಾಗ ಬೇಕು. ಈ ರೀತಿ ಬರೀತಾರೆ ನಿಜಾರ್ ಅಹಮದ್ ಅವರು. ಆಮೇಲೆ ಇನ್ನೊಂದು ಕವನದಲ್ಲಿ ನಮ್ಮ ರಸ್ತೆಯಲ್ಲಿ ಒಂದು ಕಸಗಳನ್ನ ಹಾಕುವಂತಹ ಬುಟ್ಟಿ ಅಥವಾ ಜಾಗ ಬೇಕು ಅಂತ ಹೇಳಿ ಅವ್ರ ಮನೆ ಮುಂದೆ ಸ್ಥಾಪಿಸ್ಬಿಡ್ತಾರೆ. ಸ್ಥಾಪಿಸ್ಬಿಟ್ರೆ ರಾತ್ರಿ ಎಲ್ಲ ಬಂದು ನಾಯಿ ಗಲಾಟೆ ಮಾಡೋದು, ಜನ ಎಸೆಯೋದು, ಗಲೀಜಾಗೋದು, ವಾಸನೆ ನೋಡೋದು, ಇವೆಲ್ಲ ತಡ್ಕೊಳಕ್ಕಾಗದೆ ಯಾರಿಗೋ ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಆ ಗುಂಡಿನ ಸ್ವಲ್ಪ ದೂರದಲ್ಲಿ ಮಾಡಿಸ್ಬಿಡ್ತಾರೆ. ಈ ರೀತಿ ಬಹಳ ಹಾಸ್ಯಮಯವಾಗಿ ನಿಜಾರ್ ಅಹಮದ್ ಅವರು ಕವನಗಳನ್ನ ಬರೀತಾರೆ. ಒಂದು ರೀತಿನಲ್ಲಿ ಸಮಕಾಲೀನ ಜನಜೀವನ, ವಾಸ್ತವ ಜಗತ್ತಿನ ಆಗು ಹೋಗುಗಳನ್ನ ನಿಜಾರ್ ಅಹಮದ್ ತಮ್ಮ ಕವನದ ಮುಖ್ಯ ವಸ್ತುವಾಗಿ ಮಾಡ್ಕೊಳ್ತಾರೆ ಅಂತ ನನ್ನ ಅನಿಸಿಕೆ. ಬೆಂಗಳೂರು ಜಿಲ್ಲೆ ದೇವನಹಳ್ಳಿನಲ್ಲಿ 5/2/1936 KS ನಿಜಾರ್ ಅಹಮದ್ ಜನನ ಆಯಿತು. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ವಿದ್ಯಾಭ್ಯಾಸ. ಬೆಂಗಳೂರು ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಭೂಗರ್ಭಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ರು. ಅದೇ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ನಮ್ಮಣ್ಣ JN ರವಿ ಓದ್ತಾ ಇದ್ದ. ಅವನು ಯಾವಾಗಲೂ ಹೇಳೋನು ನಿಜಾರ್ ಅಹಮದ್ ಬಗ್ಗೆ. ನಮಗೆ ಕಾಲೇಜ್ನಲ್ಲಿ ನಿಜಾರ್ ಅಹಮದ್ ಬಗ್ಗೆ ರಾಮರಾವ್ ಕುಲಕರ್ಣಿ ಅವರು ಮಾತಾಡ್ತಾ ಅಮ್ಮ ಆಚಾರ ನಾನು ಹಾಡನ್ನ ಹೇಳಿದ್ರು. ಅದನ್ನ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ಅವರ ಜನ್ಮದಿನ
ಎಲ್ಲರಿಗೂ ಕಳಿಸಿದ್ದೆ ಫೆಬ್ರವರಿ 5ನೇ ತಾರೀಕು. ಅದು ಹೇಗಿದೆ ಅಂದ್ರೆ 16 ಹೆಣ್ಣುಗಳ ನೋಡಿ ನಮ್ಮಮ್ಮ, ಅವಳು ಹಾಗೆ ಇವಳು ಹೀಗೆ, ಈಕೆಗಿಂತ ವಾಸಿ ಕಾಗೆ, ಒಬ್ಬಳೋ ಲಂಕಿಣಿ ಇನ್ನೊಬ್ಬಳು ಜಿರಾಫಿಣಿ, ಒಬ್ಬಳ ಹಲ್ಲು ಮಕ್ಕಳ ಬರಹ ಇನ್ನೊಬ್ಬಳು ಬೆದರು ಬೊಂಬೆಯ ತರಹ, ಹೀಗೆ ಎಲ್ಲರಿಗೂ ಹೆಸರನ್ನು ಇಟ್ಟು ಅವಿವಾಹಿತನಾಗಿಯೇ ಉಳಿದೆ, ಅಮ್ಮನನ್ನು ಮನಸಾರೆ ಹಳಿದೆ. ಅಪ್ಪ ಉದಾರಿ, ಮಗ ತಾನೇ ಆರಿಸಿಕೊಳ್ಳಲಿದ್ದಾರೆ ಎಂದರೆ ಅಮ್ಮ ರಂಜಾನು ಕುರಾನು ಉಪವಾಸ ಸತ್ಯಾಗ್ರಹ ಹಿಡಿದು ಬಿಟ್ಟಳು. ಒಮ್ಮೆ ನಮ್ಮಮ್ಮ ಒಬ್ಬ ಡಬಲ್ ಪದವೀಧರಿಯನ್ನು ನೋಡಿ ಮೆಚ್ಚಿ ಮದುವೆಯಾಗು ಎಂದಾಗ ಊಟ ಮಾಡುತ್ತಿದ್ದ ನಾನು ಭಯ ಬೆಳೆದು ಕೈ ತೊಳೆದು ಎದ್ದೆ ಬೇಗ. ಹುಡುಗಿಯನ್ನು ನೋಡಾಯಿತು, ಮದುವೆಯಾಯಿತು, ನಮ್ಮ ಮನೆಗೆ ಬಂದಳು, ವಾಯು ವಿಹಾರಕ್ಕೆ ಹೊರಟೆವು. ಮುಖಕ್ಕೆ ರೋಜು ಬೆಳೆದು ಪೌಡರ್ ಹಚ್ಚಿ ತಿಳಿಯಾಗಿ ಲಿಪ್ಸ್ಟಿಕ್ ಅನ್ನು ತೀಡಿ ಕಾಲಿಗೆ ಹೈ ಹೀಲ್ಡ್ ಕೆರ, ಕೊರಳಿಗೆ ಚಿನ್ನದ ಸರ, ಇವೆಲ್ಲವನ್ನು ಮೀರಿಸುವಂತೆ ಮುಗುಳ್ನಗೆ ತೀಡಿ ಸೊಂಟದಿಂದ ಕೆಳಗೆ ನಾಜೂಕಾಗಿ ಸೀರೆಯನ್ನು ಉಟ್ಟು ತೋಳಿಲ್ಲದ ರವಿಕೆ ತೊಟ್ಟು ಇನ್ನೇನು ಹೊರಡಬೇಕು ಎನ್ನುವಾಗ ಬಂದೆ ತಡೆಯಿರಿ ಎಂದಳು. ಮತ್ತಾಕೆ ಬಂದಾಗ ತಲೆ ಸುತ್ತಿ ನಾಲಿಗೆ ಬತ್ತಿ ನಾನಾದೆ ಮೂಕ, ನೋಡಿದ್ದರೆ ಹುಟ್ಟಿದ್ದಳು ನಮ್ಮಮ್ಮನ ಬುರ್ಖಾ. ಈ ರೋಸ್ ಬೆಳೆದು ಪೌಡರ್ ಹಚ್ಚಿ ತಿಳಿಯಾಗಿ ಲಿಪ್ಸ್ಟಿಕ್ ಅನ್ನು ತೀಡಿ ಇವೆಲ್ಲವನ್ನು ಮೀರಿಸುವಂತೆ ಮುಗುಳ್ನಗೆ ತೀಡಿ ಏನೂ ಕಾಣದಿರುವಂತೆ ಬುರ್ಕಾ ಹಾಕಿಕೊಂಡು ಬಂದ್ಬಿಟ್ಲು. ಇವರ ಹಾಸ್ಯ ಪ್ರಜ್ಞೆ ಸೊಗಸಾಗಿದೆ. ಇವರ ಒಂದು ಕವನನ್ನ ಕೇಳೋಣ. ನನ್ನ ನಲುವಿನ ಬಳ್ಳಿ. ವಿಜಯಲಕ್ಷ್ಮಿ MS, ನಿವೃತ್ತ ಬ್ಯಾಂಕ್ ಉದ್ಯೋಗಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಜೂನಿಯರ್ ಗ್ರೇಡ್, ಮೈಸೂರು ಆಸ್ಥಾನ ವಿದ್ವಾನ್ ಶ್ರೀ RS ಕೇಶವ ಮೂರ್ತಿ ಅವರಲ್ಲಿ ವೀಣಾವಾದನ ಕಲಿತದ್ದು, ಆಮೇಲೆ ಹಾರ್ಮೋನಿಯಂ ಮತ್ತು ಪಿಯಾನೋ ನುಡಿಸುವ ಹವ್ಯಾಸ. ವಿಜಯಲಕ್ಷ್ಮಿಯವರು ಅವರ ಇಬ್ಬರು ಸೊಸೆಯರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿದ್ರು, ಅದನ್ನ ನನಗೆ ಕಳಿಸಿದ್ರು. ನಾ ಹೇಳಿದೆ 3 ಸುಂದರಿಯರು ಒಟ್ಟಿಗೆ ನಿಂತು ಬಿಟ್ಟಿದ್ದೀರಾ ಅಂತ. ಅವರಿಂದ ಒಂದು ಗೀತೆ, ಬಾಳಿನ ಕಷ್ಟಗಳ ಬಲು ಘೋರ ಪಯಣದಲ್ಲಿ. ದಯವಿಟ್ಟು ಹೇಳ್ಬೇಕು ಮೇಡಮ್. ಧನ್ಯವಾದಗಳು ಜಗನ್ನಾಥ್ ಅವರೇ. ಎಲ್ರಿಗೂ ನಮಸ್ಕಾರ. ಇದು ನಂಗೆ ತುಂಬಾ ಪ್ರಿಯವಾದ ಗೀತೆ. ಯಾಕೆಂದ್ರೆ ಎಲ್ಲಾ ಮಹಿಳೆಯರಿಗೂ ಚಿಕ್ಕ ಚಿಕ್ಕದಲ್ಲಿ ಸಂತೋಷ ಕಾಣ್ತಾ ಇರ್ತೀವಿ ನಾವು. ಅದರಲ್ಲಿ ದಯವಿಟ್ಟು ಅದಕ್ಕೇನೋ ಒಂದು ಕುಂದುಕೊರತೆ ಹಾಕ್ಬೇಡ ದೇವ್ರಿ ಅಂತ ಬೇಡ್ಕೊಳ್ಳೋದು. ಹಾಡ್ತೀನಿ. ನನ್ನ ನಲವಿನ ಬಳ್ಳಿ, ನನ್ನ ನಲವಿನ ಬಳ್ಳಿ, ಮೈದುಂಬಿ ನನಿವಾಗ ಲೋಕವೇ ಹೀರದಿರು ದುಂಬಿಯೊಲು ಹೂವ, ಬಾಳಿನ ಕಷ್ಟಗಳ ಘೋರ ಪಯಣದಲ್ಲಿ ಕ್ಷಣದೊಮ್ಮೆ ಕನಸಿದುವೆ ಬೆರೆಸದಿರು ನೋವ, ನನ್ನ ನಲವಿನ ಬಳ್ಳಿ ಮೈದುಂಬಿ ನಲಿವಾಗ, ಸವಿ ಸುಖವಿಗಳಿಗೆ ಒಂದು ಮೆಲ್ಲಗೆ ಬಳಿಗೆ ಪಲ್ಲವಿಸುತ್ತಿದೆಯ ಚೈತ್ರದಂತೆ, ಸವಿ ಸುಖವಿಗಳಿಗೆ ಒಂದು ಮೆಲ್ಲಗೆ ಬಳಿಗೆ ಪಲ್ಲವಿಸುತ್ತಿದೆಯ ಚೈತ್ರದಂತೆ, ಇಂದು ನಾ ಮೈ ಮರೆತು ಓಲೆಯುತ್ತ ಸೊಗ ಬೆರೆತು ಆಸೆ ಚಿವುಟದಿರು ಹಕ್ಕೆಯಂತೆ, ಆಸೆಗಳ ಚಿವುಟದಿರು ಹಕ್ಕೆಯಂತೆ, ನನ್ನ ನಲವಿನ ಬಳ್ಳಿ ಮೈದುಂಬಿ ನಲಿವಾಗ ಲೋಕವೇ ಹೀರದಿರು ದುಂಬಿಯೊಲು ಹೂವ, ಬಾಳಿನ ಕಷ್ಟಗಳ ಬಲುಘೋರ ಪಯಣದಲ್ಲಿ ಕ್ಷಣದೊಂದೆ ಕನಸಿದುರೆ ಬೆರೆಸದಿರು ನೋವ, ನನ್ನ ನಲವಿನ ಬಳ್ಳಿ ಮೈದುಂಬಿ ನಲಿವಾಗ, ಆಗಸಕ್ಕೆ ಎಸೆದಿರುವ ಕಲ್ಲಿನಂತೇರುವೆನು, ಗಾಳಿಯಲ್ಲಿ ತೇಲುವೆನು ಗಂಧದಂತೆ, ಆಗಸಕ್ಕೆ ಎಸೆದಿರುವ
ಗಾಳಿಯಲ್ಲಿ ತೇಲುವೆನು ಗಂಧದಂತೆ, ಮತ್ತೆ ಬೀಳುವೆನಲ್ಲೇ ಚಿಂತೆಗಳ ಹೆಸರಲ್ಲಿ. ಬಿಟ್ಟು ಬಿಡು ನನ್ನನ್ನು ಮುಕ್ಕಳಂತೆ, ಬಿಟ್ಟು ಬಿಡು ನನ್ನನ್ನು ಮುಕ್ಕಳಂತೆ. ನನ್ನ ನಲವಿನ ಬಳ್ಳಿ ಮೈದುಂಬಿ ನಲಿವಾಗ, ಲೋಕವೇ ಹೀರದಿರು ದುಂಬಿಯೊಲು ಹೂವ. ಬಾಳಿನ ಕಷ್ಟಗಳ ಬಲುಘೋರ ಪಯಣದಲ್ಲಿ ಕ್ಷಣದೊಂದು ಕನಸಿಗುವೆ ಬೆರೆಸದಿರು ನೋವ. ನನ್ನ ನಲವಿನ ಬಳ್ಳಿ ಮೈದುಂಬಿ ನಲಿವಾಗ. ಧನ್ಯವಾದಗಳು ವಿಜಯಲಕ್ಷ್ಮಿ ಅವರೇ. ತಮ್ಮ ಮೊದಲ ಪರಿಚಯ ಆಗಿದ್ದು ನಮಗೆ ದೇಸಾಯಿ ಅವರು ಭಾಷಣ ಮಾಡಿದಾಗ. ಈ ಬಾಳಿನ ಕಷ್ಟಗಳ ಬಲುಘೋರ ಪಯಣದಲ್ಲಿ ನಲುವಿನ ಬಳ್ಳಿ ಆಸೆಗಳ ಚಿವುಟದಿರು ನನ್ನನ್ನು ಬಿಟ್ಟು ಬಿಡು ಈಗ ಮುಕ್ತನಂತೆ. ಈ ರೀತಿ ಮುಂದೆ ನಾನು ಚಿಂತೆಗಳ ಕೆಸರಿನಲ್ಲಿ ಬೀಳುವುದೋ ಖಚಿತ ಅಂತ ಹೇಳ್ತಾರೆ. ಈಗ ನನ್ನನ್ನು ಬಿಟ್ಬಿಡು ಮುಕ್ತವಾಗಿ, ಮುಂದೆ ನಾನು ಹೆಂಗಿದ್ರು ಆ ಚಿಂತೆನಲ್ಲಿ ಬಿದ್ದೇ ಬೀಳ್ತೀನಿ ಕೆಸರಿನಲ್ಲಿ ಅನ್ನೋ ಹಂಗೆ. ಸವಿ ಸುಖದ ಗಳಿಗೆ ಮುಖ್ಯ ಅನ್ನೋದು ಬಹಳ ಮುಖ್ಯ. ಸಂತೋಷ ಮೇಡಮ್. ಈಗ ನಿಜಾರ್ ಅಹಮದ್ ಅವರು ಭಾರತೀಯ ಭಾಷೆಗಳಲ್ಲೇ ಮೊಟ್ಟ ಮೊದಲು ಭಾವಗೀತೆ ನಿತ್ಯೋತ್ಸವನ್ನ ಹೊರಗಡೆ ತಂದಂತವರು. ಆ ಕ್ಯಾಸೆಟ್ ಹೊರಗಡೆ ಬಂದಾಗ ಬಹಳ ಆಶ್ಚರ್ಯ ಆಯ್ತು ನಮ್ಗೆ. ಯಾಕಂತ ಹೇಳಿದ್ರೆ ಭಾವಗೀತೆಗಳು ಯಾರೂ ಕ್ಯಾಸೆಟ್ ತಂದಿರಲಿಲ್ಲ ಅಲ್ಲಿ ತನಕ. ಆಮೇಲೆ ಇವರ ಕುರಿಗಳು ಸಾರ್ ಕುರಿಗಳು, ಜೋಗದ ಸಿರಿ ಬೆಳಕಿನಲ್ಲಿ, ರಾಮನ್ ಸತ್ತ ಸುದ್ದಿ, ಅಮ್ಮ ಆಚಾರ ನಾನು, ಮಾಸ್ತಿಯವರು, ಇವರ ಅನೇಕ ಕವನಗಳು ಬಹಳ ಪ್ರಸಿದ್ಧ ಆಗಿದೆ. ಇವರು ಶೇಕ್ಸ್ಪಿಯರ್ನ ನಾಟಕಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ರು, ರಂಗಪ್ರಯೋಗ ಮಾಡಿದ್ರು, ಎಲ್ಲರ ಮೆಚ್ಚುಗೆಯನ್ನ ಗಳಿಸಿದ್ರು ಅನ್ನೋದು ಬಹಳ ಮುಖ್ಯ. ಬರೀ ಕವನಗಳನ್ನ ಬರೆದ್ರು ಅನ್ನೋದಲ್ಲ, ಅದ್ರ ಜೊತೆಗೆ ನಾಟಕಗಳನ್ನ ಅನುವಾದ ಮಾಡಿದ್ರು, ಎಲ್ಲರಿಗೂ ಮುಟ್ಟಿಸಿದ್ರು ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಇವರ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತೆನೆ ಬಳುಕಿನಲ್ಲಿ ಈ ಹಾಡನ್ನ ಪ್ರತಿಯೊಬ್ಬರನ್ನು ಹಾಡಿರ್ತಾರೆ. ಆಮೇಲೆ ನಮ್ಮಂಥ ಚೆನ್ನಾಗಿ ಹಾಡು ಬರದೇ ಇರೋರನ್ನ ಈ ಗುಂಪಿನಲ್ಲಿ ಹಾಡಕ್ಕೆ ಹಾಕೊಂಡ್ಬಿಡ್ತಾರೆ. ಚೆನ್ನಾಗಿ ಹಾಡು ಹೇಳ್ತಾ ಇರೋರು ಮುಂದೆ ನಿಂತ್ಕೊಳ್ತಾರೆ, ಜೋರಾಗಿ ಧ್ವನಿ ಇರೋ ನಮ್ಮಂಥವ್ರನ್ನ ಹಿಂದೆ ನಿಲ್ಲಿಸ್ಬಿಡ್ತಾರೆ. ಇದು ನಾನು ಬಹಳ ಸಲ ಹಾಡಿದ್ದೀನಿ. ಇದು ನಿಜಾರ್ ಅಹಮದ್ ಅವರ ತುಂಬಾ ಜನಪ್ರಿಯವಾದ ಗೀತೆ. ಶ್ರೀಮತಿ ದೀಪಾ ಸುಧೀಂದ್ರ ಅವರು ಇದನ್ನ ಹಾಡ್ತಾರೆ. ದೀಪಾ ಸುಧೀಂದ್ರ ಅವರು ನನ್ನ ಬಹಳ ಹತ್ತಿರದ ಸಂಬಂಧಿ. ಸುಧೀಂದ್ರ ಅವರ ಶ್ರೀಮತಿ. ಇವರು ರಾಯಚೂರಿನವರು. ಇವರು ಸುಮಾರು 1000 ದಾಸರ ಪದಗಳನ್ನ ಕಲಿತು ಯಾವುದೇ ಒಂದು ಸಮಾರಂಭ ಆಗ್ಲಿ, ದೇವಸ್ಥಾನ ಆಗ್ಲಿ, ಮಠ ಆಗ್ಲಿ ಅವಶ್ಯಕತೆ ಬಂದಾಗ ಅದಕ್ಕೆ ಸರಿಯಾಗಿ ಹಾಡುಗಳನ್ನ ಹಾಡ್ತಾರೆ. ಇವಾಗ ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ರು, ಆಗ ಎಲ್ಲಾರನ್ನೂ ಸೇರಿಸ್ಕೊಂಡ್ಬಿಟ್ರು. ಎಲ್ಲಾರನ್ನೂ ಸೇರಿಸ್ಕೊಂಡು ಆ ಗೃಹ ಪ್ರವೇಶಕ್ಕೆ ಉತ್ತಮವಾದ ಕವನಗಳನ್ನ, ಭಕ್ತಿ ಗೀತೆಗಳನ್ನ ಹಾಡಿದ್ರು, ಹಾಡಿಸಿದ್ರು. ನಿಜವಾಗ್ಲೂ ಸಂತೋಷ ಆಗತ್ತೆ. ಸುಮಾರು 15 ವರ್ಷದಿಂದ ಬೆಂಗಳೂರಿನಲ್ಲಿದ್ದಾರೆ. ಇವರು ಸಾಕಷ್ಟು ಜನಕ್ಕೆ ಸಂಗೀತನ ಹೇಳ್ಕೊಟ್ಟಿದ್ದಾರೆ, ನನ್ನ ಹೆಂಡತಿಗೂ ಸೇರಿ. ಅವರು ದಯವಿಟ್ಟು ಒಂದು ಕವನನ್ನ ಹೇಳಬೇಕು ಅಂತ ನನ್ನ ಪ್ರಾರ್ಥನೆ. ದೀಪಾ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಹಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಗೆಲ್ರಿಗೂ ಧನ್ಯವಾದಗಳು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದಲಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ.
ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರು ಶಾಸನಗಳ ಸಾಲಿನಲ್ಲಿ. ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಯಲ್ಲಿ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ. ಹಲವೆನ್ನದ ಸಿರಿಮೆಯೇ ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಹಲವೆನ್ನದ ಸಿರಿಮೆಯೇ ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಈ ವತ್ಸರ ನಿರ್ವತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದಲ್ಲಿ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ, ತಾಯೇ ನಿತ್ಯೋತ್ಸವ, ತಾಯೇ ನಿತ್ಯೋತ್ಸವ. ಧನ್ಯವಾದಗಳು. ಧನ್ಯವಾದಗಳು ದೀಪಾ. ಇವ್ರು ಒಂದ್ ಸ್ವಲ್ಪ ಶೋಭಾ ಭಟ್ ಇದ್ದಂಗೆ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಇಂಥ ಹಾಡು ಹೇಳುವಂದ್ರು ತಕ್ಷಣ ಹೇಳ್ಬಿಡ್ತಾರೆ. ಸಂತೋಷ ಆಗತ್ತೆ ನಂಗೆ. ಇರ್ಲಿ, ಈಗ ಧನ್ಯವಾದಗಳು. ನಾವು 3 ಜನ ಕವಿಗಳನ್ನ ಪರಿಚಯ ಮಾಡ್ಕೊಂಡ್ವಿ. ಈಗ ಅತಿ ಮುಖ್ಯವಾಗಿ ವೀಣಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಪತಿರಾಯರು ದಯವಿಟ್ಟು ಪರಿಚಯ ಮಾಡಿಕೊಡ್ಬೇಕು. ಆಮೇಲೆ ಅವರು ಒಂದೆರಡು ಮಾತಾಡಬೇಕು ಅಂತ ನನ್ನ ಆಸೆ. ಅಶ್ವಥ್ ಅವರು ಇದ್ದಾರಾ? ಹಾ, ಈಗ ವೀಣಾ ಅವರು ಎಲ್ಲರಿಗೂ ನಮಸ್ತೆ. ಎಸ್, ವೀಣಾ ಅವರು ಶಿವರುದ್ರಪ್ಪನವರ ತಮ್ಮ GS ಚಂದ್ರಶೇಖರ್ ಅಂತಿದ್ದಾರೆ, ಅವರ ಮಗಳು. ಅವರು 4 ಜನ ಬ್ರದರ್ಸು. GS ಶಿವರುದ್ರಪ್ಪನವರು ಎಲ್ಲರಿಗಿಂತ ದೊಡ್ಡವರು. ಆನಂತರ GS ರಾಜಣ್ಣ ಅಂತ ಚಿತ್ರದುರ್ಗದಲ್ಲಿದ್ದರು. ನಮ್ಮ ಮಾವನವರು GS ಚಂದ್ರಶೇಖರ್ 3ನೇವರು. 4ನೇವರು GS ಮಲ್ಲಿಕಾರ್ಜುನ ಅಂತ ಮೈಸೂರಿನಲ್ಲಿದ್ದಾರೆ. ಅವ್ರ ಮಗಳು ಇವರು. ಅವ್ರಿಗೆ GS ಚಂದ್ರಶೇಖರ್ ಅವರಿಗೆ 3 ಜನ ಮಕ್ಕಳು. ಇವಳು 2ನೇವಳು. ಮೊದಲನೇವರು ಭಾರತಿ ಅಂತಿದ್ದಾರೆ, 2ನೇವರು ವೀಣಾ, 3ನೇವರು ವಾಣಿ ಅಂತೇಳಿ ಮೈಸೂರಿನಲ್ಲಿದ್ದಾರೆ. ಈಗ ವೀಣಾ ಅವರು ಅವರ ದೊಡ್ಡಪ್ಪನ ಜೊತೆಗೆ ತಮ್ಮ ಏನು ಒಡನಾಟ ಇತ್ತು ಅದರ ಬಗ್ಗೆ ಮಾತಾಡ್ತಾಳೆ. ಇವಳು ಎಂದೂ ಮಾತನಾಡಿದವಳಲ್ಲ, ಬೇಡ ಅಂತ ಹೇಳಿದ್ಲು. ಆದರೆ ಸುಮ್ಮನೆ ಸಹಜವಾಗಿ ನಿಮ್ಮ ದೊಡ್ಡಪ್ಪನ ಜೊತೆಗಿನ ನಿನ್ನ ಬಾಂಧವ್ಯನ ಸುಮ್ಮನೆ ಮಾತಾಡು, ಅದೇನು ಸಾಹಿತ್ಯಿಕವಾಗಿ ಮಾತಾಡಬೇಕು ಅಂತಲ್ಲ ಅಂತ ಹೇಳಿ ನಾನು ಒಪ್ಪಿಸಿದ್ದೀನಿ. ಈಗ ವೀಣಾ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರವಿಕುಮಾರ್. ಇಷ್ಟ ತನಕ GS ಅವ್ರ ಪರಿಚಯನ ಜಗನ್ನಾಥ್ ಸರ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಾನು ಅವ್ರದ ಸಾಹಿತ್ಯದ ಬಗ್ಗೆ ಆಗಲಿ ಮಾತಾಡೋಕ್ಕೆ ನನ್ನಷ್ಟು ಪರಿಣಿತಿ ಹೊಂದಿಲ್ಲ. ಅವರ ದೊಡ್ಡಪ್ಪ ಆಗಿ, ಅವ್ರ ದೊಡ್ಡಪ್ಪ, ನಾನು ಅವರ ತಮ್ಮನ ಮಗಳಾಗಿ ಅವ್ರ ಜೊತೆ ನಾನು ಯಾವ ರೀತಿ ಬಂದಾಗ ಹೋದಾಗ ಯಾವ ಥರ ಇದ್ದೆ, ಆ ನೆನಪುಗಳು ನನ್ನಲ್ಲಿದೆ ಈಗ. ಹಂಗಾಗಿ ಅದ್ರ ಬಗ್ಗೆ ಮಾತ್ರ ಸ್ವಲ್ಪ ಮಾತಾಡ್ತೀನಿ. ನಾನು GSS ಅವ್ರನ್ನ ನಾನು ಫಸ್ಟು ನೆನಪು ನನಗೆ ಅಂದರೆ ಸುಮಾರು ನನ್ನ 4ನೇ ಕ್ಲಾಸ್ ಇರ್ಬೋದು ಅನಿಸುತ್ತೆ. ನನ್ನ ಅಕ್ಕ ಜಯಂತಿ ಅಕ್ಕ ಅಂದರೆ ನಮ್ಮ GSS ಅವರ ಮಗಳು, ದೊಡ್ಡವರವರು. ಅವ್ರ ಮನೆ ಗೃಹ ಪ್ರವೇಶಕ್ಕೆ ಅಂತ ನಮ್ಮ ಅಪ್ಪ ಅಮ್ಮ ಅವ್ರ ಮನೆ ಬೆಂಗಳೂರಿಗೆ ಕರ್ಕೊಂಬಂದಿದ್ರು. ಬೆಂಗಳೂರು ಬನಶಂಕರಿ ಮನೆಗೆ ಕರ್ಕೊಂಬಂದರು. ಅಲ್ಲಿಂದ JP ನಗರ ಮನೆ ಗೃಹ ಪ್ರವೇಶ. ಆವಾಗ ಬನಶಂಕರಿ ಬಂದಾಗ ಆಗ ನನ್ನ ದೊಡ್ಡಪ್ಪನ ನೋಡಿದ ನೆನಪು. ಅವ್ರದ್ದು ಬಿಳಿ
ಬಿಳಿ ಪೈಜಾಮ, ಒಂದು ಕನ್ನಡಕ, ಒಂದು ಬೆಲ್ಟಿಂದು ವಾಚ್, ಒಂದ್ ಜೊತೆ ಚಪ್ಪಲಿ, ಶೂ ಹಾಕೊಂಡಿದ್ದು ನಾನು ಅವರು ನನಗೆ ನೆನಪಿಲ್ಲ, ಶೂ ಹಾಕೊಂಡಿರೋದು ನೋಡೇ ಇಲ್ಲ ನಾನು ಅವ್ರದ್ದನ್ನ. ಅಷ್ಟು ಸರಳ ಅವರು. ನಾನು ಫಸ್ಟ್ ಯಾವ ತರ ನೋಡಿದ್ನ ಕೊನೆ ತನಕನೂ ಅದೇ ತರನೇ ನೋಡಿರೋದು, ಯಾವ ವ್ಯತ್ಯಾಸಗಳೇ ಆಗಿಲ್ಲ ಅವರಲ್ಲಿ. ಹಂಗಾಗಿ ಆವಾಗ ಏನು ನಾನು ಅವ್ರು ನೋಡಿದ್ದೀನೋ ಆಮೇಲಿಂದ ಅವ್ರು ಬಂದಿದ್ದು, ನಾವು ಹೋಗಿದ್ದು ಎಲ್ಲ ನೆನಪಿದೆ ಅವಾಗಿಂದನೂ. ಹಂಗ ಬಹಳ ಸರಳ ಅವರು, ತುಂಬಾನೇ ಸರಳ. ಯಾವಾಗ್ಲೂ ಆ ಡ್ರೆಸ್ ಬಿಟ್ರೆ ಮತ್ತೆ ಬೇರೆ ಡ್ರೆಸ್ ಯಾವಾಗಂದ್ರೆ ಮುಂಚೆ ಕಾಲೇಜ್ಗೆ ಹೋಗುವಾಗ ಯೂನಿವರ್ಸಿಟಿಗೆ ಪಾಠ ಮಾಡ್ಬೇಕು ಹೋಗ್ಬೇಕಾದ್ರೆ ಒಂದು ಕೋಟ್ ಹಾಕೊಳ್ತಿದ್ರಂತೆ. ನಮ್ಮ ಅಕ್ಕ ಹೇಳ್ತಾ ಇರ್ತಾಳೆ ಅವರು ಬ್ಲ್ಯಾಕ್ ಕೋಟ್ ಹಾಕೊಂಡು ಹೋಗ್ತಿದ್ರು ಅಂತ. ಅದು ನನ್ ನೆನಪಿಲ್ಲ, ಬಹಳ ಚಿಕ್ಕವಳವಾಗ ನಾನು. ಅಷ್ಟೆಲ್ಲ ನೆನಪಿದೆ, ಕೊನೆ ತನಕನೂ ಅದೇ ನೆನಪು ನನಗೆ. ಅವಾಗ ಗೃಹ ಪ್ರವೇಶಕ್ಕೆ ಹೋದಾಗ ಅವ್ರದ್ದೊಂದು ಫೇಟ್ ಕಾರ್ ಇತ್ತು, ಅದರಲ್ಲೇ ನಮ್ಮನ್ನೆಲ್ಲ ಗೃಹ ಪ್ರವೇಶಕ್ಕೆ ಕರ್ಕೊಂಡು ಹೋದ್ರು, ಕರ್ಕೊಂಡ್ಬಂದ್ರು. ಅವರೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಅದೊಂದು ಮತ್ತೆ ಡ್ರೈವರ್ಗೆ ಇದು ಮಾಡ್ತಿದ್ದಿಲ್ಲ. ಮತ್ತೆ ಕಾರಲ್ಲಿ ಯಾರು ಜಾಸ್ತಿ ಕುತ್ಕೊಳ್ಳಂಗಿಲ್ಲ, ಕರೆಕ್ಟ್ ಹಿಂದ್ಗಡೆ 3 ಜನ ಕುತ್ಕೋಬೇಕು, ಮುಂದೊಬ್ಬರೇ ಕುತ್ಕೋಬೇಕು. ಅಷ್ಟು ಸ್ಟ್ರಿಕ್ಟ್, ಒಂಥರ ಶಿಸ್ತು. ಜಾಸ್ತಿ ಜನ ಇನ್ನೊಂದ್ಸಲ ಬಿಟ್ಟು ಬರ್ತೀನಿ ನಾನು, ಇಳಿರಿ ಕೆಳಗಡೆ, ಯಾಕೆ ಜಾಸ್ತಿ ಜನ ಹತ್ತೋದು ಕಾರಲ್ಲಿ ಅಂತೇಳಿ. ಆ ಥರ ಭಾಳ ಶಿಸ್ತು ಅವರು ಕೂಡ. ಮತ್ ಮುಂದೆ ಅವ್ರು ಹೇಳ್ಬೇಕು ಅಂತಂದ್ರೆ ಕಾಳಜಿ ಜಾಸ್ತಿ ಅವ್ರಿಗೆ. ಮನೆಯವರೆಲ್ಲ ಬೇಕು, ಸಂಬಂಧಿಕರು ಬೇಕು ಅಂತೇಳಿ ಮನೆಗೆ ಯಾರು ಬಂದ್ರು ಬಹಳ ಪ್ರೀತಿಯಿಂದ ಕಾಣಿಸ್ತಿದ್ರು. ಊಟ ಆಯ್ತಾ, ಊಟ ಮಾಡಿದ್ರ, ಜೊತೆಗೆ ಕುತ್ಕೊಂಡು ಅವರು ನಮ್ಮ ಜೊತೆಗೆ ಕುತ್ಕೊಂಡು ಟೇಬಲ್ ಅಲ್ಲಿ ನಮ್ಮ ಜೊತೆಗೆ ಕುತ್ಕೊಂಡು ಊಟ ಮಾಡ್ತಿದ್ರು. ನಮ್ಮ ಮನೆಗೂ ಬಂದ್ರು ಕೂಡ ನಮ್ಮ ಎಲ್ಲರ ಜೊತೆಗೂ ಕುತ್ಕೊಂಡು ಮಾತಾಡ್ತಿದ್ರು, ಊಟ ಮಾಡ್ತಿದ್ರು. ಊಟ ಮಾತ್ರ ಬಹಳ ಮಿತವಾಗಿ ಊಟ ಮಾಡೋರು. ರುಚಿಯಾಗಿರ್ಬೇಕು, ತುಂಬಾ ಮಿತವಾಗಿ ಇರ್ಬೇಕು. ತಿಂಡಿ ಬೆಳಗ್ಗೆ 2 ಇಡ್ಲಿ ತಿಂದ್ರೆ ಮುಗೀತು, ಮಧ್ಯಾಹ್ನ ಊಟ ತನಕ ಮತ್ತೇನಿಲ್ಲ. ಮಧ್ಯಾಹ್ನ ಒಂದು ಚಪಾತಿ ಅನ್ನ ತಿಂದ್ರೆ ಆಯ್ತು, ಮತ್ತೆ ರಾತ್ರಿ ಊಟ. ಯಾವತ್ತಾರು ಅಪರೂಪಕ್ಕೆ ಒಂದ್ಸಲ ನಮ್ಮ ಮನೆಗೆ ಬಂದಾಗ ವೀಣಾ 1 ಇಡ್ಲಿ 2 ಇಡ್ಲಿ ತಿನ್ನೋದು ನಾನು, ನನ್ಗೆ ಇನ್ನೊಂದು ಇಡ್ಲಿ ಕೊಡು ಅಂತ ಚಿಕ್ಕ ಮಕ್ಳ ತರ ಕೇಳಿದ್ರು. ತುಂಬಾ ಚೆನ್ನಾಗಿತ್ತು, ನೀನ್ ಮಾಡಿ ಸಾಂಬಾರ್ ತುಂಬಾ ಇಷ್ಟ ಆಯ್ತು ನನಗೆ ಅಂತೇಳಿ. ಅದು ನನಗೆ ಭಾರಿ ನೆನಪು, ಖುಷಿ ನನಗೆ. ಕೇಳಿಸ್ಕೊಂಡು ಹಾಕಿಸ್ಕೊಂಡ್ರಲ್ಲ ಇನ್ನೊಂದು ಇಡ್ಲಿ ಅಂತೇಳಿ ಖುಷಿ ನನಗೆ. ಆ ತರ ಒಂದೊಂದ್ಸಲ ಚಿಕ್ಕ ಮಕ್ಳ ತರನು ಮಾತಾಡ್ಕೊಂಡು ಇದು ಮಾಡ್ತಾ ಇದ್ರು. ಅವ್ರು ನಮಗೆ ಯಾವತ್ತು ಸೆಲೆಬ್ರಿಟಿ ಆಗ್ಲಿ, ರಾಷ್ಟ್ರಕವಿ ಆಗ್ಲಿ, ದೊಡ್ಡ ಸಾಹಿತಿಗಳಾಗ್ಲಿ ಅಂತ ಅನಿಸ್ತಿರ್ಲಿಲ್ಲ ನನಗೆ. ಅವ್ರು ಅಷ್ಟು ಸಿಂಪಲ್ ಆಗಿರ್ತಿದ್ರು, ಅಷ್ಟು ನಮ್ಮಲ್ಲೇ ಒಡನಾಡ್ಕೊಂಡು ಇರ್ತಿದ್ರು ಯಾವಾಗ್ಲೂನು. ಒಂದ್ಸಲ ಹಿಂಗೆ ದಾವಣಗೆರೆಗೆ ಬಂದಾಗ ಹಿಂಗೆ ತಿಂಡಿ ಮಾಡ್ಕೊಟ್ಟು ಅವ್ರ ಬಟ್ಟೆ ಎಲ್ಲ ಕೆಲಸ ಬಂದಿದ್ಲು, ಬಟ್ಟೆ ವಾಶ್ ಮಾಡ್ಸೋಣ ಅಂತಂದು ಹೋದ್ರೆ ಅಲ್ಲಿ ನೋಡ್ತೀನಿ ಹಿಂದ್ಗಡೆಗೆ ಅವ್ರದ್ದು ಬನೀನು ನಿಕ್ಕರು ಎಲ್ಲ ವಾಶ್ ಮಾಡಾಕ್ಬಿಟ್ಟಿದ್ದಾರೆ. ನನಗೆ ಆಶ್ಚರ್ಯ. ನಾನ್ ಬಂದ್ ದೊಡ್ಡಪ್ಪ ಯಾಕೆ ನೀವೇ ತೊಳ್ಕೊಂಡ್ರಿ ಬಟ್ಟೆ ಎಲ್ಲ, ನಾನ್ ತೊಳ್ಕೊಡ್ತಿರ್ಲಿಲ್ವಾ, ನಾ ಇಲ್ಲ ಕೆಲಸ ತೊಳಿಲ್ಲ, ಅವಳ ಕೈಲಾದ್ರೆ ತೊಳಸ್ಕೊಡ್ತಿದ್ದಿಲ್ವಾ ಅಂತ. ಇಲ್ಲಮ್ಮ ನನ್ನ ಬಟ್ಟೆ ಎಲ್ಲ ನಾನೇ ವಾಶ್ರೂಮ್ ಬಚ್ಚಿ ಮನೇಲಿ ನಾನು ವಾಶ್ ಮಾಡ್ಕೊಂಡು ಬಂದ್ಬಿಟ್ಟೆ ಆಗ್ಲೇ. ಅಷ್ಟು ಸರಳ, ಅಷ್ಟು ಇದು. ನನ್ಗಂತ ಅದನ್ನ ಮರೆಯಕ್ಕೆ ಆಗಲ್ಲ. ಸಾಹಿತಿಗಳು, ಅಷ್ಟು ದೊಡ್ಡ ವ್ಯಕ್ತಿಗಳು ಕೆಲಸ ಮಾಡಕ್ಕೆ ತಾಮುಂದು ಅಂತ ಇರ್ತಾರೆ. ಅಂತದ್ರಲ್ಲೂ ಅವರು ಅಷ್ಟು ಇದ್ರಲ್ಲಿ ತಮ್ಮ ಕೆಲಸ ಅವರೇ ಮಾಡ್ಕೋಬೇಕು ಅಂತಂದು ಅಷ್ಟು ಇದು ಮಾಡ್ಕೊಳ್ತಿದ್ರು. ಮತ್ತೆಂದು ಅವ್ರ ಮೈ ಮೇಲೆ ಎಂದು 1 ಗ್ರಾಮ್ ಬಂಗಾರ ನೋಡ್ಲಿಲ್ಲ. ಅಷ್ಟು ಯಾವುದಕ್ಕೂ ಆಸೆ ಪಟ್ಟವ್ರಲ್ಲ, ಅಷ್ಟು ಇದ್ರಲ್ಲಿ ಇರ್ತಿದ್ರು. ಒಂದ್ಸಲ ಹಿಂಗೆ ನನ್ನ ತಮ್ಮ ಇದ್ದ ನನಗೆ, ನಾವು 3 ಜನ ಅಕ್ಕ ತಂಗಿರು, ಅಕ್ಕ, ನಾನು, ತಮ್ಮ ಆದ್ಮೇಲೆ ತಂಗಿ. ತಮ್ಮಂಗೆ ಒಂದು 36 ವರ್ಷದವನಿದ್ದ ಕಿಡ್ನಿ ಫೇಲ್ ಆಗ್ಬಿಡ್ತು. ಕಿಡ್ನಿ ಫೇಲ್ ಆದಾಗ ನನ್ನ ಅಮ್ಮನೇ ಕಿಡ್ನಿ ಕೊಟ್ರು. ಸರಿ, ಅಮ್ಮ ಕಿಡ್ನಿ ಕೊಟ್ರು, ಇಬ್ರಿಗೂ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಆವಾಗ ದೊಡ್ಡಪ್ಪನೇ ನಮ್ಮ ದೊಡ್ಡಮ್ಮನ ಜೊತೆ ಕಳಿಸಿ ನಮಗೆಲ್ಲ ಒಟ್ಟಿಗೆ ಕೂರಿಸ್ಕೊಂಡು ಧೈರ್ಯ ಹೇಳಿ, ಸಮಾಧಾನ ಹೇಳಿ, ಆಪರೇಷನ್ ಎಲ್ಲ ಆದ್ಮೇಲೆ ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಬಂದು 20 ದಿವಸ ಮನೇಲಿ ಇಟ್ಕೊಂಡು ಬೆಂಗಳೂರು ಸಿಟಿಲಿ, ಇವಾಗ ಯಾರು 1 ದಿವಸ ಬಂದ್ರು ನೋಡ್ಕೊಳ್ಳೋದು ಕಷ್ಟ ಇದೆ, 20 ದಿವಸ ಮನೇಲಿ ಇಟ್ಕೊಂಡು ಎಲ್ಲ ಆರೈಕೆ ಮಾಡಿ ಕಳ್ಸಿದ್ರು. ಅದನ್ನಂತೂ ಮರೆಯಕ್ಕೆ ಆಗೋದಿಲ್ಲ. ಅಷ್ಟು ಕಾಳಜಿ ಮಾಡ್ತಾರೆ ಆರೋಗ್ಯದ ಬಗ್ಗೆ ಆಗ್ಲಿ. ತಮ್ಮನ ಮಕ್ಕಳು, ತಂಗಿಯರು ಎಲ್ಲ ಒಟ್ಟು ಸಂಬಂಧಿಕರು ಅಂದ್ರೆ ಅಷ್ಟು ಇದು. ಇದೇ ಟೈಮಲ್ಲಿ ಒಂದ್ಸಲ ನನ್ನ ತಮ್ಮನ ಆಪರೇಷನ್ ಆಗಿ 1-2 ವರ್ಷ ಆಗಿತ್ತು. ನಮ್ಮ ಅಕ್ಕನ ಗಂಡ ಅಂದ್ರೆ ನನ್ನ ಭಾವ, ನಮ್ಮ ಅಕ್ಕ ಇದೇ ಊರಲ್ಲೇ ಇದ್ದಾಳೆ, ಭಾರತಿ ಅಂತೇಳಿ, ಮೋಸ್ಟ್ಲಿ ಚಾಯ್ನ ಆಗಿರ್ಬೋದು. ನಮ್ಮ ಭಾವ ತೀರ್ಕೊಂಡ್ರು. ಆ ಟೈಮಲ್ಲಿ ಬರೋಕ್ಕಾಗಲಿಲ್ಲ ಪಾಪ ಅವ್ರಿಗೆ. ಆಮೇಲೆ 4-5 ದಿವಸ ಬಿಟ್ಟು ಬಂದರು ಮನೆಗೆ. ಬಂದು ಅವ್ರಿಗೆ ಎಷ್ಟು ಮಾತು ಕಡಿಮೆ ಅವರು ಅಂದರೆ, ಬಂದ್ಬಿಟ್ಟು ಬಾರಮ್ಮ ಇಲ್ಲಿ ಕುತ್ಕೋಬಾಕೆ ಪಕ್ಕದಲ್ಲಿ ಅಂತೇಳಿ ಕೂರಿಸ್ಕೊಂಡು, ಅವಳ ಕೈಯನ್ನ ತನ್ನ ಕೈಯಲ್ಲಿ ಇಟ್ಕೊಂಡು, ಅವಳ ಕೈಯಿನ ಮೇಲೆ ತನ್ನ ಕೈ ಇಟ್ಕೊಂಡು ಅರ್ಧ ಗಂಟೆ ಇಬ್ರು ಹಾಗೆ ಕೂತಿದ್ದಾರೆ, ಏನೂ ಮಾತಿಲ್ಲ. ಅವಳು ಸುಮ್ ಕೂತಿದ್ದಾಳೆ, ಇವರು ಸುಮ್ ಕೂತಿದ್ದಾರೆ, ದೊಡ್ಡಪ್ಪನು ಸುಮ್ ಕೂತಿದ್ದಾರೆ. ಅದು ಯಾವ ತರ ಮೌನವಾಗಿ ಅವರಿಬ್ರು ಮಾತಾಡ್ಕೊಂಡ್ರು ಗೊತ್ತಿಲ್ಲ. ಅವ್ರಿಗೆ ಮಗಳಿಗೆ ಏನು ಸಮಾಧಾನ ಮಾಡ್ಬೇಕು ಅನ್ಸ್ತು ಅಂತ ಮನ್ಸಲ್ಲಂದು ಇವಳಿಗೆ ಗೊತ್ತಾಗಿ ಇವಳಕ್ಕೆ ಅವ್ರಿಗೆ ಸಮಾಧಾನ ಮಾಡೋದು. ಇಬ್ರು ಹಾಗೆ ಎಷ್ಟೊತ್ತು ಕೂತಿದ್ದಾರೆ, 1 ಅರ್ಧ ಗಂಟೆ ಕೂತಿದ್ದಾರೆ.
ಆಮೇಲೆ ಹೇಗಿದೆಯಮ್ಮ ಚೆನ್ನಾಗಿದೀಯಾ ಅಂತ ಹ್ಞೂ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ದೊಡ್ಡಪ್ಪ? ಹ್ಞೂ ನಮ್ಮ ನಾವೆಲ್ಲ ಚೆನ್ನಾಗಿದ್ದೀವಿ, ನೀನು ನಿನ್ನ ಮಕ್ಕಳು ಹೇಗಿದ್ದೀರಾ? ಅಷ್ಟೇನೆ. ಅದನ್ನ ಇವತ್ತಿಗೂ ಅವಳು ಮರೆಯೋದಿಲ್ಲ, ಇವತ್ತಿಗೂ ಹೇಳ್ತಾ ಇರ್ತಾಳೆ. ಆ ಬಿಸಿ ನನ್ನ ಕೈಲಿ ಇವತ್ತಿಗೂ ಇದೆ. ನಾನು ದೊಡ್ಡಪ್ಪ ಅಷ್ಟು ನನಗೆ ಒಂಥರ ಮನಸ್ಸಿಗೆ ನೋವಾಗದಿರೋ ಥರ ನನಗೆ ಸಮಾಧಾನ ಮಾಡಿದ್ರು ಅಂತ. ಅಷ್ಟು ಮಿತಭಾಷೆಯವರು, ತುಂಬಾನೇ ಕಡಿಮೆ ಮಾತು, ಆ ಥರ ಮಾಡ್ತಿದ್ರು. ಮತ್ತು ನನ್ನ ತಂದೆ ಪೊಲೀಸ್ ಆಗಿದ್ರು. ಅವಾಗ ಚಿಕ್ಕ ಚಿಕ್ಕ ಹಳ್ಳಿ ಟ್ರಾನ್ಸ್ಫರ್ಸ್ ಎಲ್ಲ ಅವಾಗೆಲ್ಲ ಪೊಲೀಸ್ ಅಂದ್ರೆ ಹಳ್ಳಿಗಳಲ್ಲೇ ಜಾಸ್ತಿ ವರ್ಕ್ ಎಲ್ಲ ಇರ್ತಿದ್ದಿತ್ತು. ಯಾವುದೇ ಚಿಕ್ಕ ಹಳ್ಳಿ ಆಗಲಿ ಅಲ್ಲಿಗೆ ಬರೋರು. ಆ ಊರು ಇವು ಹಳ್ಳಿಗಳು, ಹಳ್ಳಿ ಮೇಲೆ ಚಿಕ್ಕ ಚಿಕ್ಕದೇ ಕ್ವಾರ್ಟರ್ಸ್ ಕೂಡ ಚಿಕ್ಕ ಚಿಕ್ಕದೇ ಇರ್ತಿತ್ತು. ಕೆಲವೊಂದು ಕ್ವಾರ್ಟರ್ಸ್ ಅಲ್ಲಿ ಬಾತ್ರೂಮಿಗೆ ಬಾಗ್ಲೇ ಇರ್ತಿದ್ದಿಲ್ಲ. ಅಂತ ಮನೆಗಳು ಕೂಡ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಎಲ್ಲ ಬಂದು 4-5 ದಿವಸ ಇದ್ದು ತಮ್ಮನ ಮೇಲೆ ಪ್ರೀತಿಯಿಂದ ಬಂದ. ನಮ್ಮ ತಂದೆ ಹೆಸರು ಚಂದ್ರಶೇಖರ್, ಯಾವಾಗಲೂ ಶೇಖರಿ ಶೇಖರಿ ಅಂತ ಕರೆಯೋರು ಅವರಿಗೆ. ಇದ್ದು ನಮ್ಮಮ್ಮ ಮಾಡಿದ ಹೋಳಿಗೆ ಅಂದ್ರೆ ಭಾರಿ ಇಷ್ಟ. ಬೇಳೆ ಹೋಳಿಗೆ, ಸೀಕರಣೆ, ತುಪ್ಪ ಮತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂದ್ರೆ ತುಂಬಾನೇ ಇಷ್ಟ. ಅದು ಅವ್ರಿಗೊಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಅಂದ್ರೂ ಕೂಡ ಮಜ್ಜಿಗೆ ಮೆಣಸಿನ್ಕಾಯಿ ಅಂದ್ರೆ ಇಷ್ಟ ನನಗೆ, ಬಡಿಸು ಅಂತೇಳಿ ಬಡಿಸ್ಕೊಂಡು ತಿಂತಿದ್ರು. ಊಟದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ತಿದ್ರು. ಆ ಥರ ಇದ್ದಾಗ ಎಲ್ಲ ಎಷ್ಟು ಇಷ್ಟಪಟ್ಕೊಂಡು ಇದ್ದು ಮತ್ತೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆದ್ರೆ ಅಲ್ಲಿಗೂ ಬರ್ತಿದ್ರು. ಸಮಾನ ಬೆಂಗಳೂರು ಮೈಸೂರಲ್ಲಿ ವಾಸ ಮಾಡೋರು ಹಳ್ಳಿಗಳಿಗೆ ಬರಬೇಕು ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಅವ್ರು ಯಾವತ್ತೂ ಹಂಗೆ ಮಾಡತಾನೆ ಇರಲಿಲ್ಲ. ಎಲ್ಲ ಕಡೆಗೂ ಬರ್ತಿದ್ರು. ನಮ್ಮ ಮದುವೆ, ನಮ್ಮ 4 ಜನದ ಮದುವೆಗೆ, ಎಲ್ಲಾರ ಮದುವೆಗೂ ಬರ್ತಿದ್ರು. ಮತ್ತೆ ಇನ್ವಿಟೇಷನ್ ನಮ್ಮ ತಂದೆಗೆ ನಮ್ಮ ಮನೆಯಲ್ಲಿ ಅವರೇ ದೊಡ್ಡವರು. ನಮ್ಮ ತಾತನ್ ಬಿಟ್ರೆ ನೆಕ್ಸ್ಟ್ ನಮ್ಮ ದೊಡ್ಡಪ್ಪನೇ ನಮಗೆಲ್ಲ. ಹಂಗಾಗಿ ಅವ್ರ ಕಡೆಯಿಂದಾನೇ ಇನ್ವಿಟೇಷನ್ ಬರ್ಸ್ತಿದ್ರು. ನಮ್ಮ ಅಪ್ಪಾಜಿ ಎಲ್ಲ ಅವ್ರನ್ನ ಕೇಳಿ ಮಾಡೋರು, ಅವ್ರ ಕಡೆಯಿಂದಾನೇ ಇನ್ವಿಟೇಷನ್ ಬರ್ಸ್ತಿದ್ರು, ಎಲ್ಲ ಮಾಡ್ತಿದ್ರು. ಅವ್ರಿಗೆ ದೇವರು ಅಂದ್ರೆ ಅವ್ರ ಮನೇಲಿ ಶಾರದಾ ದೇವಿ, ರಾಮಕೃಷ್ಣ ಪರಮಹಂಸರ ಫೋಟೋ ಮಾತ್ರ ದೇವ್ರ ಮನೇಲಿ ಇರ್ತಿತ್ತು. ನಮ್ಗಳಲ್ಲಿ ಮನೇಲೆಲ್ಲ ದೇವ್ರ ಫೋಟೋ ಇಟ್ಕೊಂಡ್ರೆ ನೀವು ಯಾಕೆ ಈ ತರ ಈ ಪೂಜೆ ಮಾಡ್ತೀರಾ ಅಂತ ನಮ್ಮನ್ನ ಏನು ಕೇಳ್ತಿರ್ಲಿಲ್ಲ. ನಮ್ಮ ಭಾವನೆಗಳಿಗೆ ಯಾವತ್ತೂ ಅಡ್ಡಿ ಮಾಡಿಲ್ಲ ಅವರು. ನನ್ನ ಇನ್ವಿಟೇಷನ್ ಅಲ್ಲಿ ಮಾತ್ರ ನಂದಾಗ್ಲಿ ಅಕ್ಕಂದಾಗ್ಲಿ ಯಾವ ದೇವರ ಹೆಸರುಗಳು ಮೇಲೆ ಇಲ್ಲದೇನೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಗೆ, ಇಷ್ಟೇ ಬರ್ದು ಸಿಂಪಲ್. ಗಂಡ ಹೆಣ್ಣಿನ ಹೆಸರು, ಅವ್ರ ಅಪ್ಪ ಅಮ್ಮನ ಹೆಸರು, ಅಷ್ಟೇನ. ಅಷ್ಟು ಮಾಡಿ ಬರ್ಕೊಡ್ತಿದ್ರು. ನಮ್ಮ ತಂದೆ ಅದೇ ತರನೇ ಪ್ರಿಂಟ್ ಮಾಡಿಸಿದ್ರು. ಹಂಗಾಗಿ ನಮ್ಮ ಇವತ್ತಿಗೂ ಇಟ್ಕೊಂಡಿದ್ದೀವಿ ಇನ್ವಿಟೇಷನ್ ಎಲ್ಲ ಅವ್ರು ಮಾಡಿಸ್ಕೊಟ್ಟಿದ್ದು ಅಂತೇಳಿ. ಅಷ್ಟು ಕಾಳಜಿಯಿಂದ ಇದು ಮಾಡ್ತಿದ್ರು ಅವಾಗ. ಮತ್ತೊಂದ್ಸಲ 80ನೇ ವರ್ಷದ್ದು ಬರ್ತಡೇ ಆಚರಿಸ್ಕೊಂಡ್ರು ಅವರು. ಹಂಗಾಗಿ ಎಲ್ಲಾ ಸಂಬಂಧಿಕರನ್ನು ಸೇರಿಸ್ಬೇಕು, 80ನೇ ವರ್ಷದ ಬರ್ತಡೇ ಆಚರಣೆ ಮಾಡ್ಕೋಬೇಕು ಅಂತ ದೊಡ್ಡದಾಗಿ ಹೊರಗಡೆಗೆಲ್ಲ ಮಾಡ್ಕೊಂಡು ಸ್ವತಃ ತಮ್ಮ ಸ್ವಂತ ಕೈಯಿಂದನೇ ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಲೆಟರ್ ಬರ್ದಿದ್ರು. ನಾವು ಭದ್ರಾವತಿಲಿ ಇದ್ದಾಗ ನಮ್ಮನೆಯವ್ರ ಹೆಸರಿಗೆ ರವಿಕುಮಾರ್, ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಬರ್ಬೇಕು ಬರ್ತಡೆಗೆ ಅಂತೇಳಿ ಸ್ವತಃ ಒಂದು ಕಾರ್ಡ್ ಬರ್ದು ಹಾಕಿದ್ರು. ಇನ್ನು ಇವತ್ತಿಗೂ ಇಟ್ಕೊಂಡಿದೀವಿ ಆ ಕಾರ್ಡ್ನ, ಅವರು ಬರ್ದಿದ್ದು ಅಂತೇಳಿ. ಅಷ್ಟು ನಮ್ಮ ತಂದೆಗೆ ಹೇಳಿ ನೀನು ನಿನ್ನ ಮಕ್ಕಳನ್ನೆಲ್ಲ ಕರ್ಕೊಂಬರಪ್ಪ ಅಂತಂದು ಹೇಳ್ಬೋದಿತ್ತು ನಮ್ಮ ತಂದೆಗೆ. ಆ ತರ ಹೇಳಿದೆ. ಅವರೆಲ್ಲ ಪ್ರತಿಯೊಬ್ಬರಿಗೂ ನಮ್ಗೆಲ್ಲ ಒಬ್ಬೊಬ್ಬರಿಗೆ ಮಕ್ಕಳಿಗೆಲ್ಲ ಹೇಳಿ ಕರೆಸ್ಕೊಂಡು ಬರ್ತಡೇ ಆಚರಿಸ್ಕೊಂಡ್ರೆ 80ನೇ ವರ್ಷದ್ದೆಲ್ಲ ಬಂದಿದ್ವಿ. ಅವೆಲ್ಲ ದೊಡ್ಡ ದೊಡ್ಡ ದಿಗ್ಗಜರು ಎಲ್ಲಾ ಇದ್ರು. ಚಂದ್ರಶೇಖರ್ ಕಂಬಾರು, ಗಿರೀಶ್ ಕರ್ನಾಡು, ಆಮೇಲೆ ಅಶ್ವಥ್ ಅವರು, ಇನ್ನೂ ಸುಮಾರು ಜನ. ಅದು ನಮ್ಗೆ ಭಾಗ್ಯ, ಎಲ್ಲಾ ದಿಗ್ಗಜರನ್ನು ಒಂದೇ ಕಡೆ ಕಾಣುವಂತ ಮಾತಾಡ್ಸುವಂತ ಪುಣ್ಯ ನಮ್ಗೆ ಅವತ್ತು. ಎಲ್ಲಾರ ಹತ್ರನು ಮಾತಾಡಿ, ಎಲ್ಲಾರ ಹತ್ರನು ಫೋಟೋ ತೆಕ್ಕೊಂಡು ಎಲ್ಲಾರು ಮಾಡಿಸಿ ಅವತ್ತು ಭಾಳ ಖುಷಿ ಪಟ್ಟಿದ್ವಿ. ಇವತ್ತಿಗೂ ಎಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡಿದೀವಿ. ಆ ತರ ಎಲ್ಲ ಮಾಡ್ಕೊಂಡು ಎಲ್ಲಾರನ್ನು ಸೇರಿಸಿ ಎಲ್ಲಾರನ್ನು ಮತ್ತೆ ಮನೆಗೆ ಕರ್ಕೊಂಡು ಹೋಗಿ ಮನೆಗೆ ಮತ್ತೆಲ್ಲ ಅಡುಗೆ ಮಾಡಿಸಿ ಎಲ್ಲಾರನ್ನು ಇಟ್ಕೊಂಡು 2-3 ದಿವಸ ಇಟ್ಕೊಂಡು ಇರ್ಬೇಕು, ಮಾಡ್ಬೇಕು, ಎಲ್ಲರ ಜೊತೆಗೂ ಇರ್ಬೇಕು ಅಂತ ಖುಷಿ ಜಾಸ್ತಿ ಅವ್ರಿಗೆ. ಅಂದ್ರೆ ಅಷ್ಟೇ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅವ್ರ ಮಾತು ಎಷ್ಟು ಬೇಕೋ ಅಷ್ಟು ಮಾತಾಡಿ ಅವ್ರ ರೂಮ್ ಸೇರ್ಕೊಂಡ್ಬಿಡ್ತಿದ್ರು. ಒಂದ್ಸಲ ಹಿಂಗೆ ತೀರ್ಥಹಳ್ಳಿಲಿ ಇದ್ವಿ, ತೀರ್ಥಹಳ್ಳಿಗೆ ಬಂದಿದ್ದು. ಅಲ್ಲಿ ಕುಪ್ಳಿಲಿ ಅವ್ರದ್ದು ಒಂದು ಫಂಕ್ಷನ್ ಮಾಡಿ ಕರ್ಸಿದ್ರು ಅವ್ರಿಗೆ. ಅವಾಗ ಬಂದಾಗ ಅಷ್ಟೊತ್ತಿಗಾಗ್ಲೇ ಸ್ವಲ್ಪ ಮೆತ್ತಗಾಗಿದ್ರು. ಬಂದ್ಬಿಟ್ಟು ಎಲ್ಲ ನೋಡಿ ಮನೆಗೆ ಎಲ್ಲಿ ಬಂದ್ರು ಮಾತ್ರ ಮನೆಗೆ ಊಟ ತಿಂಡಿ, ನಮ್ಮ ಮನೆಗೆ ಬರ್ಬೇಕು ಊಟ ತಿಂಡಿಗೆ. ಮತ್ತೆ ಹೋಟ್ಲಿಗೆಲ್ಲೂ ಹೋಗ್ತಿರ್ಲಿಲ್ಲ. ನಾವು ಕೇಳ್ಬಿಟ್ಟೆ ಅಡುಗೆ ಮಾಡ್ತೀವಿ. ನಿಮ್ಗೆ ಏನ್ ತಿಂಡಿ ಇಷ್ಟ, ನಿಮ್ಗೆ ಏನು ಊಟ ಇಷ್ಟ ಅಂತ ಕೇಳಿ ಮಾಡ್ತಿದ್ವಿ ಅವ್ರಿಗೆ. ಅವರು ಇಷ್ಟಪಟ್ಟು ಊಟ ತಿಂಡಿ ಎಲ್ಲ ಮತ್ತೆ ಕೇಳೋರು, ಇದಕ್ಕೆ ಏನ್ ಹಾಕಿದ್ದೆ ಚೆನ್ನಾಗಿತ್ತು ಅಂತೇಳಿ ಕೇಳ್ಕೊಂಡು ಊಟ ಮಾಡ್ತಿದ್ರು. ಮತ್ತೆ ಕುಪ್ಳಿಗೆ ನನ್ನ ಮಗ ಚಿಕ್ಕವನಿದ್ದ, SSLC ಓದ್ತಾ ಇದ್ದ ಚಿಕ್ಕವನು. ಅವನ್ ಕರ್ಕೊಂಡು ನಾನು ಅಕ್ಕ ಬಂದಿದ್ರು, ಜಯಂತಿ ಅಕ್ಕ ಅವ್ರ ಮಗಳು ಎಲ್ಲಿ ಹೋದ್ರು ಕೊನೆ ಜೊತೆಗೆ ಬರ್ತಾ ಇದ್ರು ಅವರು. ಕುಪ್ಪಳ್ಳಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಕುವೆಂಪು ಅವ್ರದ್ದು ಎಲ್ಲ ತೋರಿಸ್ಕೊಂಡು ಅವ್ರ ಮನೆ ಎಲ್ಲ ವೀಕ್ಷಣೆ ಮಾಡಿ, ಅಲ್ಲಿ ಬೆಟ್ಟದ ಮೇಲೆ ಹೋಗಿ ಅವ್ರ ಸಮಾಧಿ ಎಲ್ಲ ನೋಡ್ಕೊಂಡು, ಅಲ್ಲಿ ಹೋಗ್ತಾ ಸ್ವಲ್ಪ ಭಾವುಕರಾದ್ರು ಅವರು.
ಅವ್ರು ಕೂತ ಜಾಗದಲ್ಲೆಲ್ಲ ಕೂತು ನೋಡಿ ಎಲ್ಲ ಮಾಡಿ ಬಂದು ಅವ್ರ ಸಮಾಧಿ ಮೇಲೆ ಸ್ವಲ್ಪ ಹೊತ್ತು ಕೂತ್ರು. ಅವ್ರು ಕೂತು ಸ್ವಲ್ಪ ಇದ್ ಮಾಡ್ಕೊಂಡು ಆಮೇಲೆ ಚಿಕ್ಕ ಮಕ್ಳ ತರ ನಂದು ಇದ್ರ ಜೊತೆಗೆ ಒಂದು ಫೋಟೋ ತೆಗಿ ನಂದು ಅಂತೇಳಿ ಫೋಟೋನು ತೆಗೆಸ್ಕೊಂಡ್ರಲ್ಲಿ. ನಾನು ಇದ್ರ ಮೇಲೆ ಇದೀನಲ್ಲ, ನಾನು ಇದ್ರ ಜೊತೆಗೆ ನಂದೊಂದು ಫೋಟೋ ತೆಗಿ ನೀನು ಅಂತೇಳಿ ಫೋಟೋ ತೆಗೆಸ್ಕೊಂಡು ಬಂದ್ವಿ. ಆಮೇಲೆ ನನ್ನ ಮಗ ಚಿಕ್ಕವನಿದ್ದ, 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದ. ತಾತ ನನಗೊಂದು ಕವನ ಬರ್ಕೊಡ್ರಿ ತಾತ. ಇದ್ದಕ್ಕಿದ್ದಂಗ್ಲೆ ಕವನ ಬರೆಯಕ್ಕೆ ನಾನೇನ್ ಬಲ್ಪ್ ಏನೋ ಸ್ವಿಚ್ ಹಾಕಿದ ತಕ್ಷಣ ಹತ್ಲಿಕ್ಕೆ ಅಂತೇಳಿ ತಮಾಷೆ ಮಾಡಿ, ಸರಿ ನನ್ ಗುರುಗಳು ಹೇಳಿದ್ದು ಒಂದಿದೆ ಅಂತೇಳಿ ಕುವೆಂಪು ಅವ್ರದ್ದು ಕೆಟ್ಟ ಇಟ್ಟಿಗೆಗಳಿಂದ ಎಂದು ಮನೆಯನ್ನು ಕಟ್ಟದಿರು ಅಂತೇಳಿ ಬರ್ಕೊಟ್ರು ಅವನಿಗೆ. ಅವನು ಇವತ್ತಿಗೂ ಹಂಗೆ ಇಟ್ಕೊಂಡಿದ್ದಾನ ಅದನ್ನ. ಆತರ ಚಿಕ್ಕ ಮಕ್ಳಿಗೂ ಕೂಡ ಬೇಜಾರಾಗ್ದಂಗೆ ಅವರು ಆನ್ಸರ್ ಮಾಡ್ತಾ ಇದ್ರು. ಬಳ್ಳಾರಿಲಿ ಅಪ್ಪಾಜಿ ಬಳ್ಳಾರಿಲಿ ಇದ್ರು. ಬಳ್ಳಾರಿಯಿಂದ ಬೆಂಗಳೂರಿಗೆ ಓಡಾಡ್ತಿದ್ರು. ನನ್ಗೆ ಅವಾಗ ಚಳ್ಳಕೆರೆ ಕೊಟ್ಟು ಮದುವೆ ಮಾಡಿದ್ರು. ಚಳ್ಳಕೆರೆಯಲ್ಲಿ ಇದ್ರು ನಮ್ಮ ಮನೆಯವರಲ್ಲಿ, ಟ್ಯಾಕ್ಟರ್ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನೆನಪಾಯ್ತು ಅವ್ರಿಗೆ, ಚಳ್ಳಕೆರೆಯಲ್ಲಿ ಮಗಳಿದಾಳಲ್ಲ, ಮಾತಾಡ್ಸ್ಕೊಂಡು ಹೋಗ್ಬಾರ್ದು ಅಂತೇಳಿ ಇದಕ್ಕಿದಂಗೆ ಸರ್ಪ್ರೈಸ್. ಅವ್ರ ಜೊತೆಗೆ HS ವೆಂಕಟೇಶ್ ಮೂರ್ತಿ ಅವ್ರನ್ನು ಜೊತೆಗಿದ್ರೆ ಅಂತ ಅವ್ರನ್ನ ಕರ್ಕೊಂಡ್ ಬಂದ್ರು. ಸೊ ನಮ್ಮ ಅವಂಗೆ ನಮ್ಮ ಮೈದ್ನಂಗೆ ಬಾವಾಗೆ ಅವ್ರಿಗೆಲ್ಲ ಭಾರಿ ಖುಷಿ. ಅಯ್ಯೋ ಇದಕ್ಕಿದಂಗ್ಲೆ ಬಂದ್ಬಿಟ್ಟಿದ್ದಾರೆ, ಜೇಸಸ್ ಅವ್ರ ಮನೆಗೆ ಬಂದ್ಬಿಟ್ಟಿದ್ದಾರೆ ಅಂತೇಳಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ಅಡಿಗೆ ಮಾಡಿ ಊಟ ಮಾಡ್ಕೊಂಡು ಸಂಜೆ ತನಕ ಇದ್ದು ಮಾತಾಡ್ಸ್ಕೊಂಡು ಚೆನ್ನಾಗಿದ್ಯಾ ಅಂತೆಲ್ಲ ಕೇಳಿ ಹೋದ್ರು. ಸುಮ್ಮನೆ ಹೋಗಿದ್ರೆ ನಮ್ಗೇನ್ ಗೊತ್ತಾಗ್ತಿರ್ಲಿಲ್ಲ ಅಂತ, ಅಷ್ಟು ಸರಳತೆಯಿಂದ ಇರ್ತಿದ್ರು ಅವ್ರು ಯಾವಾಗ್ಲೂ. ನಮ್ಗೆ ಸಾಹಿತಿಗಳು ಅಂತ ಯಾವತ್ತೂ ಅನಿಸ್ಲಿಲ್ಲ. ದೊಡ್ಡಪ್ಪ 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 ಅಂತಾನೆ ಬಂತಿದ್ದು. ನಾವು ಹೋಗುವಾಗ ಬರುವಾಗ ಅವ್ರು ನಮ್ಮ ಮನೆಗೆ ಬಂದ್ರು, ನಾವು ಅವ್ರ ಮನೆಗೆ ಹೋದ್ರು. ಹೋಗುವಾಗ ಬರುವಾಗ ಅವ್ರಿಗೆ ಖಾಲಿ ನಮಸ್ಕಾರ ಮಾಡದೆ ಹೋಗ್ತಿರ್ಲಿಲ್ಲ. ನೀವ್ ಯಾಕೆ ಆಗ್ಲೆಲ್ಲ ನನ್ ಖಾಲಿ ನಮಸ್ಕಾರ ಮಾಡ್ತೀರಾ ಅಂತ ಕೇಳೋರು. ಅಷ್ಟು ಇದು ಆಗ್ಲೆಲ್ಲ ಅವ್ರಿಗೆ ಮತ್ತೆ ನಮಸ್ಕಾರ ಮಾಡಿಸ್ಕೊಳಕ್ ಕೂಡ ಬೇಜಾರಾಗ್ತಿತ್ತು. ಆಗಷ್ಟು ಇದು ಮಾಡ್ತಿದ್ರು ಯಾವಾಗ್ಲೂ. ಕೊನೆಗೆ ಒಂದ್ಸಲ ನಮ್ ತಂದೆ ಬಳ್ಳಾರಿಯಲ್ಲಿ ಇದ್ದಾಗ ಇನ್ಸ್ಪೆಕ್ಟರ್ ಇದ್ರು, ಪ್ರಮೋಷನ್ ಎಲ್ಲ ಆಗಿತ್ತು, ಇನ್ಸ್ಪೆಕ್ಟರ್ ಇದ್ರು. ಒಂದ್ಸಲ ಭೀಮ್ರಾವ್ ನಾಯ್ಕ್ ಅಂತೇಳಿ ನೆಕ್ಸ್ಲೈಟ್ ಹಿಡಿಯಕ್ ಹೋದಾಗ ನಮ್ ತಂದೆ ಕಾಲಿ ಗುಂಡೆ ಇಟ್ಬಿದ್ದು ತುಂಬಾನೇ ಪೆಟ್ಟಾಗಿ ಎಲ್ಲ ಅದಾಗಿತ್ತು. ಅವಾಗ ಶಂಕರ್ ಬಿದಿರಿ ಅವ್ರು SP ಇದ್ರು. ಹನುಮಂತಪ್ಪ ಮತ್ತಿನ್ಯಾರು ಪೊಲೀಸವ್ರು ಒಂದಿಬ್ರು ತೀರ್ಕೊಂಡು ಹೋದ್ರು ಅದರಲ್ಲಿ. ಆ ಟೈಮಲ್ಲಿ ಅಪ್ಪ ಹುಷಾರಾದ್ರು. ನಾನು ಅವಾಗ ಬೆಂಗಳೂರಲ್ಲೇ ಇದ್ದೆ. ನಮ್ ದೊಡ್ಡಮ್ಮ ತಕ್ಷಣ ಫೋನ್ ಮಾಡಿ ನನ್ ಕರ್ಕೊಂಡು ಬಳ್ಳಾರಿಗೆ ಬಂದ್ರು. ಎಲ್ಲ ನೋಡ್ಕೊಂಡು ಅಲ್ಲೇ ಇದ್ದು ಆಮೇಲೆ ಅಪ್ಪಾಜಿ ಹುಷಾರಾದ್ರು. ಆ ಹುಷಾರಾದ್ಮೇಲೆ ಅವ್ರಿಗೆ ಆಂಧ್ರ ಗೌರ್ಮೆಂಟ್ ಇಂದ ಮತ್ತೆ ಕರ್ನಾಟಕ ಗೌರ್ಮೆಂಟ್ ಇಂದ 2 ಕಡೆಯಿಂದನೂ ಗೋಲ್ಡ್ ಮೆಡ್ಲು ಅನೌನ್ಸ್ ಆಯ್ತು. ಅದು ಆದಾಗ ಇಲ್ಲೇ ಬೆಂಗಳೂರಲ್ಲೇ ಫಂಕ್ಷನ್ ಇಟ್ಕೊಂಡ್ರು. ಅವಾಗ ಬಹಳ ಖುಷಿ ಪಟ್ರು. ಇವ್ ಗೋಲ್ಡ್ ಮೆಡ್ಲ್ ಸಿಕ್ಕಿದೆ ಅಲ್ಲ ನಿನಗೆ ಅಂತೇಳಿ. ಏನು ಅವತ್ತು ಅಪ್ಪಾಜಿ ಸೆರೆಮನಿ ಡ್ರೆಸ್ ಹಾಕಿದ್ರು, ಪೊಲೀಸ್ ಡ್ರೆಸ್. ಅಪ್ಪಾಜಿನ ಎತ್ತರದಪ್ಪ ಎಲ್ಲ ಚೆನ್ನಾಗಿದ್ದಾರೆ. ಸೆರೆಮನಿ ಡ್ರೆಸ್ ಹಾಕಿದ್ರೆ ಏನು ಖುಷಿಯಾಗಿ ಅವತ್ತೆಲ್ಲ ಇಡೀ ದಿವಸ ಅವ್ರ ಜೊತೆ ಖುಷಿಯಾಗಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಕೊಂಡು, ನೀನ್ ಕಳ್ರನ್ನ ಹೆಂಗ್ ಹಿಡಿತ್ಯಾ, ಯಾವ ತರ ಹಿಡಿತ್ಯಾ, ನಿನಗೆ ಹೆಂಗ್ ಗೊತ್ತಾಗತ್ತೆ ಕಳ್ರು ಅವರು ಅಂತೇಳಿ ಅಂತೆಲ್ಲ ಚಿಕ್ಕ ಮಕ್ಳ ತರ ಕ್ವಶನ್ ಮಾಡ್ತಿದ್ರು. ಅಷ್ಟೆಲ್ಲ ಚೆನ್ನಾಗಿ ಇದ್ ಮಾಡ್ತಾ ಇದ್ರು. ಕೊನೆಗೆ ಸ್ವಲ್ಪ ಹಿಂಗೆ ಏಜ್ ಆಗ್ತಾ ಸ್ವಲ್ಪ ಹುಷಾರಿಲ್ದಂಗಾಯ್ತು. ಒಂದ್ಸಲ ಹಿಂಗೆ ಹಾಸ್ಪಿಟ್ಲಲ್ಲಿ ಇದ್ರು. ಮಾತಾಡ್ಸಕ್ಕೆ ಅಂತ ನಾನು ನಮ್ಮ ಮನೆಯವರು ಬೆಂಗಳೂರು ಹಾಸ್ಪಿಟ್ಲಿಗೆ ಬಂದ್ವಿ. ಹೇಗಿದ್ದೀರಿ ದೊಡ್ಡಪ್ಪ, ಹುಷಾರಿದ್ದೀರಾ ಅಂತಂದು ಕೇಳಿದ್ವಿ. ಹಿಂಗೆ ತಿಪ್ಪೇಸ್ವಾಮಿ ಆಗಿದ್ದೀನಿ ನೋಡು ಅಂತ. ಅಲ್ಲ ಅಂದ್ರೆ ಎಲ್ಲ ಹಾಸಿಗೆಯಲ್ಲೇ ಇದಾಗ್ತಾ ಇದೆ ಅಂತೇಳಿ ತಿಪ್ಪೇಸ್ವಾಮಿ ಆಗಿದ್ದೀನಿ ನೋಡು ಅಂತಂದು ಇದು ಮಾಡಿದ್ರು. ನಮಗೂ ಬೇಜಾರಾಯ್ತು. ಅಂದ್ರೆ ಹೆದರಿಗೆ ಕಣ್ಣೀರು ಹಾಕಂಗಿಲ್ಲ, ಏನ್ ಮಾಡೋದು. ಆಮೇಲೆ ಹಂಗೆ ಸ್ವಲ್ಪ ದಿವಸ ಹಾಸ್ಪಿಟ್ಲಲ್ಲಿ ಇದ್ರು. ಆಮೇಲೆ ಮನೆಗೆ ಕರ್ಕೊಂಡ್ಬಂದ್ರು. ಮನೇಲಿ ಸ್ವಲ್ಪ ಸುಮಾರು ದಿವಸ ಗೌರ್ಮೆಂಟ್ ಇಂದಾನೆ ಸರ್ವೆಂಟ್ಸ್ ಎಲ್ಲ ಇಟ್ಟಿದ್ರು ಅವ್ರಿಗೆ ನೋಡ್ಕೊಳಕ್ಕೆ ಮಾಡಕ್ಕೆ ಎಲ್ಲ. ನಮ್ಮ ಅಕ್ಕನೇನೆ ಅವರೇ ಇದು ಮಾಡ್ತಿದ್ರು. ಆಮೇಲೆ ಹಾಸ್ಪಿಟ್ಲಲ್ಲಿ ಇದ್ದಾಗ ICUಗೆ ಎಲ್ಲ ಇದು ಮಾಡ್ತೀವಿ ಅಂತ ಹೇಳಿ ಅಂದ್ರು. ಅವಾಗ ದೊಡ್ಡಪ್ಪ ಹೇಳಿದ್ರಂತೆ, ಇಲ್ಲ ICUಗೆ ಹಾಕಿ ನನಗೆ ಕೃತಕ ಉಸಿರಾಟ ಅದು ಏನು ಬೇಡ, ನನ್ನ ಪಾಡಿಗೆ ನನ್ ಬಿಟ್ಬಿಡ್ರಿ, ನಾನು ಇಲ್ಲಿ ಕೆಮ್ಕೊಂಡಿರೋದೇನೆ ಮನೇಲೆ ಕೆಮ್ಕೊಂಡಿರ್ತೀನಿ ಅಂತೇಳಿ ಹೇಳಿದ್ಕೆ ನರ್ಸು ಡಾಕ್ಟರ್ ಎಲ್ಲ ನಗಾಡಿದ್ರಂತೆ. ನೀವು ಈ ಟೈಮಲ್ಲೂ ಆಸೆ ಮಾಡ್ತೀರಲ್ಲ ಸರ್ ಅಂತೇಳಿ. ಹಂಗಾಗಿ ಮತ್ತೆ ಮನೇಲೇನೆ ಡಾಕ್ಟರ್ ಡೈಲಿ ಬರೋದು ನೋಡೋದು ಎಲ್ಲ ಮಾಡ್ತಿದ್ರು. ಅವರು ಸಹಜವಾಗೇನೆ ಕೊನೆಗೆ ಒಂದ್ ದಿವಸ ಆಯ್ತು. ಅವತ್ತಿನ ದಿವಸ ನಮಗೆ ಅದು ಮರೀಲಾರದ ದಿನ. ಮನೆಗೆ ನಮ್ಮ ಅಣ್ಣ ಒಬ್ರು ಅವಾಗ ಇಂಗ್ಲೆಂಡಲ್ಲಿ ಇದ್ರು, ಅವ್ರ ಮಗ 2ನೇ ಮಗ. ಅವ್ರು ಬರೋ ತನಕ 3 days ಆಗುತ್ತೆ ಅಂತೇಳಿ ಹಾಸ್ಪಿಟ್ಲೆಲ್ಲ ಇದು ಮಾಡಿದ್ರು.
3 days ಜನ ಬರೋರು ಬರೀ ಅವರ ಹಾಡುಗಳು ಹೇಳೋದು, ಭಾವಗೀತೆಗಳು ಹೇಳೋದು, ಮಾತಾಡ್ಸೋದು, ಹೋಗೋದು. 3 ದಿವಸ ಇದೇ ನಡೀತು. ಅವರು ಈ ಶವ ತಗೊಂಬಂದ ಮೇಲೂ ಕೂಡ ಅದೇ ರೀತಿನೇ ಮನೆಯಲ್ಲಿ ಅವ್ರದ್ದು ಇಷ್ಟದಂತೆನೇ ಇದು ಮಾಡ್ಬೇಕು. ಯಾವುದೇ ವಿಧಿ ವಿಧಾನಗಳು, ಸಂಪ್ರದಾಯಗಳು ನನಗಿಷ್ಟ ಆಗಲ್ಲ, ಆ ಥರ ಬೇಡ, ನನಗೆ ಹೊರಗಡೆಗೆ ಇದು ಮಾಡಬೇಕು, ಪಂಚಭೂತಗಳಲ್ಲೇ ನಾನು ಲೀನ ಆಗಬೇಕು ಅಂತಂದು ಆಸೆ ಪಟ್ಟಿದ್ರು. ಅದರಂತೆಯೇ ಅವ್ರಿಗೆ ಇಲ್ಲಿ ಒಂದು ದಿವಸ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದು ಮಾಡಿ ಮತ್ತೆ ನೆಕ್ಸ್ಟ್ ಮೆರವಣಿಗೆ ಎಲ್ಲ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗಿ ಬೆಂಗಳೂರು ಯೂನಿವರ್ಸಿಟಿಯಿಂದ ಮತ್ತೆಲ್ಲ ಮೆರವಣಿಗೆ ಎಲ್ಲ ಮಾಡ್ಕೊಂಡು ಬಂದರು. ಅವಾಗ ನಮಗೆ ಆಶ್ಚರ್ಯ, ಜನ ಅಂದರೆ ಜನ, ರಸ್ತೆ ಉದ್ದಕ್ಕೂ ಜನ. ಯೂನಿವರ್ಸಿಟಿಗೆ ಹೋದ್ರೆ ಯೂನಿವರ್ಸಿಟಿ ತುಂಬ ಜನ. ಏನು ನಮ್ಮ ಸಂಬಂಧಿಕರಿಗೆಲ್ಲ ಅಂತ ಒಂದು ಬಸ್ 2 ಬಸ್ ಮಾಡಿದ್ರು. ನಾವೆಲ್ಲ ಸಂಬಂಧಿಕರೆಲ್ಲ ಬಸ್ಸಲ್ಲಿ ಹೋಗಿ ನಮ್ಮ ಬಸ್ಗಳು ಮಾತ್ರ ಒಳಗೆ ಬಿಡ್ತಿದ್ದಾರೆ, ಅಲ್ಲಿ ಅಷ್ಟು ಜನ. ಅಲ್ಲಿ ಅಂದರೆ ಎಲ್ಲ ರೆಡಿ ಮಾಡಿದ್ರು. ಎಲ್ಲ ರೆಡಿ ಮಾಡಿ ಒಬ್ಬೊಬ್ಬರಾಗಿ ಒಂದೊಂದು ಕಟ್ಟಿಗೆ ಇಟ್ಟು ಬಂದರು ಅಲ್ಲಿ ಹೋಗಿ. ಅಷ್ಟೇನೆ, ಇನ್ನು ಮತ್ತೆ ಯಾವ ಪೂಜೆ ಗೀಜೆ ಏನೂ ಮಾಡಲಿಲ್ಲ. ಅಲ್ಲಿ ಒಂದು ಹೂವು ಕುಂಕುಮ ಏನೂ ಮಾಡಲಿಲ್ಲ. ಎಲ್ಲ ಒಂದೊಂದು ಕಟ್ಟಿಗೆ ಇಟ್ಟು ಬಂದರು. ನೀನು ನಮ್ಮ ದೊಡ್ಡಮ್ಮ, ನೀನು ಬರೀ ಗಂಡು ಮಕ್ಕಳೇ ಯಾಕೆ ಮಾಡಬೇಕು, ನೀನು ಮಗಳು, ನಿನಗೂ ಅಧಿಕಾರ ಇದೆ, ನೀನು ಅಗ್ನಿ ಸ್ಪರ್ಶ ಮಾಡು ಅಂತ ನಮ್ಮ ಅಕ್ಕಂಗೆ ಇದು ಮಾಡಿದರು. ಅವರು ಹೋಗಿ ಗಂಡು ಮಕ್ಕಳ ಜೊತೆಗೆ ನಮ್ಮ ಅಕ್ಕನೂ ಹೋಗಿ ಅಗ್ನಿ ಸ್ಪರ್ಶ ಮಾಡಿಸ್ ಬಂದರು. ಆವಾಗ ಅಲ್ಲಿ ಗೀತ ಗಾಯನ ನಡೀತಾ ಇತ್ತು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಅಲ್ಲಿ ಅಗ್ನಿ ಸ್ಪರ್ಶ ಮಾಡಿದ್ದಕ್ಕೂ ಆ ಗೀತೆ ಆ ಟೈಮಲ್ಲಿ ಎಷ್ಟು ಅರ್ಥಪೂರ್ಣ ಅಂತ ಅನಿಸ್ತು. ಅರ್ಥಪೂರ್ಣ ಅನಿಸಿ ಎಲ್ಲರ ಕಣ್ಣಲ್ಲೂ ಕಣ್ಣೀರು. ಅವಾಗ ಭಾಳ ಎದೆ ಭಾರ ಅನ್ನಿಸ್ತು. ಆದರೆ ಇದೇ ಥರನೇ ನಮ್ಮ ದೊಡ್ಡಪ್ಪನ ಥರನೇ ನಮ್ಮಣ್ಣ ಇದ್ದಾರೆ, ಜಯದೇವಣ್ಣ ಅಂತ, ಕುಮಾರಣ್ಣ ಅಂತೇಳಿ. ಅವರು ಕೂಡ ಎಷ್ಟೇ ಪ್ರೀತಿ ತೋರಿಸ್ತಾರೆ ನಮಗೆ. ಅಕ್ಕ ಇದ್ದಾರೆ ಜಯಂತಕ್ಕ, ಅವರು ಕೂಡ ಅಷ್ಟೇ ಪ್ರೀತಿ ತೋರಿಸ್ತಾರೆ. ನಮ್ಮ ದೊಡ್ಡಪ್ಪನ ನಾವು ನಮ್ಮ ಅಣ್ಣನಲ್ಲಿ ಕಾಣ್ತಾ ಇದ್ದೀವಿ ಈಗ. ಇಷ್ಟೇ ಹೇಳ್ಬೋದಷ್ಟೇ ನಾನು. ಇಷ್ಟೆಲ್ಲ ಇಷ್ಟು ದೊಡ್ಡ ಸಾಹಿತಿಗಳು, ಇಷ್ಟು ಇದು ನಾವು ದೊಡ್ಡಪ್ಪ ಅವರ ತಮ್ಮನ ಮಕ್ಕಳಾಗಿದ್ದೀವಲ್ಲ ಅಂತ ನಮಗೆ ಹೆಮ್ಮೆ. ತಮ್ಮನ ಮಕ್ಕಳು ಅಂತ ಅನಿಸ್ಕೊಂತಿದೀವಲ್ಲ ಅಂತ ಹೆಮ್ಮೆ, ಸಂತೋಷ ಆಗುತ್ತೆ. ಇಷ್ಟೆಲ್ಲ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಸಮಾನ ಮನಸ್ಕರು, ನಿಮಗೆ ಧನ್ಯವಾದಗಳು. ನಮಸ್ಕಾರ. ವೀಣಾ ಅವರೇ, ಸರ್, ಇಷ್ಟು ಸರಳವಾಗಿ, ಸುಂದರವಾಗಿ, ನೈಜವಾಗಿ, ಒಂದು ರೀತಿ ಸಮೀಪ ಅನ್ನೋ ಪದ ಉಪಯೋಗಿಸ್ತಾರಲ್ಲ, ಆ ರೀತಿ ನೀವು ಮಾತಾಡಿದ್ರಿ. ನೀವು ಮೊದಲನೇ ಸಲ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರು, ನನಗೆ ಆಶ್ಚರ್ಯ ಆಗತ್ತೆ. ಯಾವ್ದೇ ಒಂದು ವಿಚಾರ ಆಗ್ಲಿ ತಡವರಿಸ್ಲಿಲ್ಲ, ಒಂದು ಪದಕ್ಕೆ ಹುಡುಕ್ಲಿಲ್ಲ. ನಿಮ್ಮ ಭಾವುಕತೆ ಅದು ಮನಸ್ಸಿನಿಂದ ಬಂತ್ರಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ನೀವ್ ಹೇಳಿದ್ರಿ ಅವ್ರು ನಮ್ ದೊಡ್ಡಪ್ಪ ಅನ್ನೋದೇ ಸಂತೋಷ ಅಂತ, ಗದ್ಗದಿದ್ರಾಗ್ಬಿಟ್ರಿ. ಅಂದ್ರೆ ಇನ್ನೊಂದು ಮಾತು ಸರ್ ನಾನು ಹೇಳ್ಬೇಕಿತ್ತು. ದೇವಸ್ಥಾನಕ್ಕೆ ಕಳಸ ಹೇಗೋ ಹಂಗೆ ನಮ್ ಮಂತನಕ್ಕೆ ನಮ್ ದೊಡ್ಡಪ್ಪರು ಬಂದ್ ಬಂಗಾರದ ಕಳಸ ಸರ್. ಇವತ್ತಿಗೂ ನಮ್ ಇಡೀ ಮಂತನಕ್ಕೆ ಒಂದ್ ಕಳಸ ಆಗಿದ್ದಾರೆ ಸರ್ ಅವರು. ನೀವ್ ಹೇಳಿದ ಕೆಲವು ಮಾತುಗಳು ನನಗೆ ಮರೆಯಕ್ಕೆ ಆಗಲ್ರಿ. ನೀವ್ ಹೇಳಿದ್ರಲ್ಲ, ನಮಸ್ಕಾರ ಮಾಡಿದ್ರೆ ಅವ್ರು ಇಷ್ಟ ಪಡ್ತಿರ್ಲಿಲ್ಲ. ನನ್ನ ಮಗಂಗೆ ಕುವೆಂಪು ಅವರ ಕವನನ್ನ ಹೇಳಿದ್ರು. ಸೊಗಸಾಗಿತ್ರಿ ನಿಮ್ ಮಾತು. ಇನ್ನೇನು ಹೇಳಕ್ಕಾಗಲ್ಲ. ನಿಜವಾಗ್ಲು ಅಶ್ವಥ್ ಅವ್ರು ನಿಮ್ಮನ್ನ ನಮ್ಗೆ ಪರಿಚಯ ಮಾಡ್ಕೊಟ್ರಲ್ಲ, ಸಂತೋಷ ಆಗತ್ತೆ ನಂಗೆ. ಬಹಳ ಅದ್ಭುತವಾಗಿತ್ತು ಸರ್, ನಿಜವಾಗ್ಲೂ ಬಹಳ ಅದ್ಭುತವಾಗಿತ್ತು. ಕೇಳೋಣ ಅನ್ಸುತ್ತೆ, ಮತ್ತೆ ಕೇಳೋಣ ಅನ್ಸುತ್ತೆ. ಥ್ಯಾಂಕ್ ಯು ಜಗನ್ನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ನಂಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಪರಿಚಯ ಮೊದಲು ಮಾಡ್ಕೊಟ್ರಲ್ಲ, ಅವಶ್ಯಕತೆನೇ ಇಲ್ಲ. ನಿಮ್ಮ ಪತಿರಾಯರು ಮಾಡ್ಕೊಟ್ರು, ಬಹಳ ಸಂತೋಷ. ಅದ್ ಬೇರೆ ವಿಷಯ. ಆದ್ರೆ ನೀವು ಮಾತಾಡ್ತಾ ಇದ್ದಿದ್ ರೀತಿ ನೋಡಿದ್ರೆ ಅದು ಪರಿಚಯ. ನೀವು ಶಿವರುದ್ರಪ್ಪನವ್ರನ್ನ ಪರಿಚಯ ಮಾಡಿದ್ರೋ ಅಥವಾ ನಿಮ್ ಪರಿಚಯ ನಮಗಾಯ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಈಗ. ಅವ್ರ ಜೊತೆಗೆ ಬೆಳೆದವರು ನಾವು. ಚಿಕ್ಕವರಿದ್ದಾಗಿಂದನೂ ಅವ್ರ ಜೊತೆಗೆ ಬೆಳೆದಿರೋರು. ಯಾವುದೇ ಒಂದ್ ಸಣ್ಣ ಪುಟ್ಟ ಫಂಕ್ಷನ್ ಆದ್ರೂ ಒಟ್ಟೊಟ್ಟಿಗೆನೆ ಸೇರ್ಕೊಂಡು ಮಾಡೋರು. ಹಂಗಾಗಿ ಬಹಳ ಸಂತೋಷ ಮೇಡಮ್. ಅಶ್ವಥ್ ಅವರೇ, ದಯವಿಟ್ಟು ತಾವು ವೇದಿಕೆ ತಗೊಬೇಕು.
ವಿಜಯಲಕ್ಷ್ಮಿ. ನಾನು ಶಿವರುದ್ರಪ್ಪನವರ ಬಗ್ಗೆ ನಿಜವಾಗ್ಲೂ ತುಂಬಾನೇ ನನಗೆ ಗೌರವ, ಅಭಿಮಾನ. ಅವ್ರ ಮುಂದೆ ತುಂಬಾ ಹಾಡುಗಳ ಅವ್ರ ಗೀತೆಗಳನ್ನ ಹಾಡಿದ್ದೀನಿ. ಇವಾಗ ಬರೀ 2 ಸಾಲು ಮಾತ್ರ ನಾನು ತುಂಬಾ ಪ್ರಿಯವಾದ ಒಂದು ಗೀತೆ ಹಾಡ್ತೀನಿ. 2 ಸಾಲು ಅವ್ರ ಎದುರುಗಡೆ ಹಾಡಿ ಬೇಷ್ ಅನ್ನಿಸ್ಕೊಂಡಿದ್ದೆ, ಅದಕ್ಕೆ ಹಾಡ್ತಾ ಇದ್ದೀನಿ. ಉಡುಗಳ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ ಕಣ್ಣ ನೀರಿನಲಿ ಮಣ್ಣ ಧೂಳಿನಲಿ ಹೊರಳುತ್ತಿರುವರ ಸಹಚಾರಿ. ಉಡುಗಳ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ ಕೋಟಿ ಸೂರ್ಯಕರ ತೇಜ ಪುಂಜಕರ ವಿದ್ಯುದ್ರಾಜಿತ ರಥಗಾಮಿ. ಕೋಟಿ ಸೂರ್ಯಕರ ತೇಜ ಪುಂಜಕರ ವಿದ್ಯುದ್ರಾಜಿತ ರಥಗಾಮಿ. ಉಳುತಿಹ ರೈತನ ನೇಗಿಲ ಸಾಲಿನ ಮಣ್ಣಿನ ರೇಖಾ ಪಥಗಾಮಿ. ಉಡುಗಳ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ ಕಣ್ಣ ನೀರಿನಲಿ ಮಣ್ಣ ಧೂಳಿನಲಿ ಹೊರಳುತ್ತಿರುವರ ಸಹಚಾರಿ ಹೊರಳುತ್ತಿರುವರ ಸಹಚಾರಿ. ಧನ್ಯವಾದಗಳು ಮೇಡಮ್, ತುಂಬ ನಿಶ್ಚಯವಾಗಿ ಹೇಳಿದ್ದೀರಾ. ಹಾಗಾಗಿ ಶಿವರುದ್ರಪ್ಪನವರು ಕೂಡ ಇದು ತುಂಬ ಮೆಚ್ಚುಗೆ ಆಯಿತು ಅಂತ ಅನಿಸುತ್ತೆ. ಮತ್ತೊಮ್ಮೆ ಹಾಡನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ಶ್ರವಣಕುಮಾರಿ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಸೇರ್ಕೊಳ್ಳುವಾಗ ಸ್ವಲ್ಪ ತಡವಾಯಿತು. ಈ ಮಾಹಿತಿನ ಮೊದಲೇ ಯಾರು ಹೇಳಿದ್ರೆ ನನಗೆ ಗೊತ್ತಿಲ್ಲ, ಆದರೆ ಹೇಳಿದ್ದೆ ಹೋದರೆ ನಾನು ಅದನ್ನು ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹ್ಯಾಂಡ್ ರೈಸ್ ಮಾಡಿದೆ. ನಮ್ಮ ತಾತ ತಾಸು ಸಾಮ್ರಾಯರು ಮೊದಲು ಜಿ ಎಸ್ ಶಿವರುದ್ರಪ್ಪನವರು ಮೈಸೂರಿಗೆ ಓದಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಬಂದಾಗ ಅವರ ಓದಿಗೆ, ಅವರ ವ್ಯಾಸಂಗಕ್ಕೆ ಒಂದು ದಾರಿ, ಒಂದು ನೆಲೆ ಎಲ್ಲ ತೋರಿಸಿಕೊಟ್ಟಿದ್ರು. ಹಾಗೇನೆ ಅವರಲ್ಲಿರೋ ಒಂದು ಕವಿಯ ಪ್ರತಿಭೆನ ಮೊದಲು ಗುರುತಿಸಿದವರು ತಾಸು ಸಾಮ್ರಾಯರು ಅಂತ ಎಲ್ಲರೂ ಹೇಳ್ತಾರೆ. ಒಂದ್ಸಲ ಶಿವರುದ್ರಪ್ಪನವರೇ ಅದ್ರ ಬಗ್ಗೆ ಒಂದು ಆರ್ಟಿಕಲ್ಗೆ ಬರೆದಿರೋದನ್ನ ನಾನು ಓದಿದ್ದೀನಿ. ಅವರು ಚಾಮುಂಡಿ ಬೆಟ್ಟಕ್ಕೆ ಒಂದು ವಾಕ್ ಹೋಗುವಾಗ ಶಿಷ್ಯನಾದ ಶಿವರುದ್ರಪ್ಪನವ್ರನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಂತೆ. ಅಲ್ಲಿ ಸೂರ್ಯ ಮುಳುಗೋ ಹೊತ್ತಲ್ಲಿ ಒಂದು ಬಂಡೆ ಮೇಲೆ ಕುತ್ಕೊಂಡು ತಾಸು ಸಾಮ್ರಾಯರು ಕೈಯಲ್ಲಿ ಒಂದು ಕಿಟಿಗೆ ನಷ್ಟ ಇಟ್ಕೊಂಡು ಈ ಓದಯ್ಯ ನೀವು ಬರೆದಿರೋದು ಅಂತ ಹೇಳಿ ಶಿಷ್ಯನಿಗೆ ಹೇಳ್ತಾ ಇದ್ದಂತೆ. ಅದನ್ನ ಓದ್ತಾ ಇರುವಾಗ ತನ್ಮಯರಾಗಿ ಕುತ್ಕೊಂಡು ಆ ದಿವ್ಯ ಸಾನ್ನಿಧ್ಯದಲ್ಲಿ ಅದನ್ನ ಕೇಳಿಸ್ಕೊಂಡು ಅವರು ತುಂಬಾ ಭಾವುಕರಾಗಿ ಅದನ್ನ ಆಸ್ವಾದಿಸ್ತಾ ಇದ್ದಂತೆ. ಆಮೇಲೆ ಅದ್ರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕೊರತೆಗಳಿದ್ರೆ ಅದನ್ನ ತಿಳಿಸಿ ಶಿಷ್ಯಂಗೆ ಇದನ್ನ ನೀನ್ ಈ ತರ ಅದನ್ನ ಸರಿ ಮಾಡ್ಕೋಬೇಕು, ಅವಾಗ ಇದಿನ್ನೂ ಚೆನ್ನಾಗಾಗತ್ತೆ, ಇದನ್ನ ಈ ತರ ಬರೀ ಆ ತರ ಇದು ಮಾಡು, ಅಥವಾ ಚೆನ್ನಾಗಿದ್ದ ಪಾಠ ಆದ್ರೆ ಅದಕ್ಕೆ ಅಪೂರ್ವವಾದ ಪ್ರಶಂಸೆಗಳನ್ನು ಕೊಟ್ಟು ಈ ತರ ಅವ್ರನ್ನ ಕವಿಯಾಗಿ ತುಂಬಾ ಚೆನ್ನಾಗಿ ಅವ್ರು ಬೆಳೆಸಿದ್ರು ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರೇ ಹೇಳಿದ್ದ ವಿಷಯ. ಶಿವರುದ್ರಪ್ಪನವರೇ ಒಂದು ಆರ್ಟಿಕಲ್ ಅಲ್ಲಿ ಅದು ಬರೆದಿದ್ದ ವಿಷಯ. ಅದು ನನಗೀಗ ಜ್ಞಾಪಕ ಬಂದಿದ್ದನ್ನ ನಾನು ಹೇಳ್ಬೇಕು ಅಂತ ಅನ್ಕೊಂಡೆ. ಆಮೇಲೆ ಇನ್ನೊಂದು ಎಡೆ ತುಂಬಿ ಹಾಡಿದನು ಇಂದು ನಾನು, ಆ ಹಾಡು ಎಲ್ಲರಿಗೂ ಗೊತ್ತೋದು ಪ್ರಸಿದ್ಧವಾದ ಗೀತೆ ಶಿವರುದ್ರಪ್ಪನವ್ರದ್ದು ಅಂತ. ಅವರು ಆ ಹಾಡು ಬರೆದಿದ್ದು ನಮ್ಮ ತಾತನಿಗೋಸ್ಕರ.
ಅದನ್ನ ಅವರೇ ಹೇಳಿದ್ದಾರೆ. ಯಾಕೆಂದ್ರೆ ಆ ಪರಿಸರದಲ್ಲಿ ಕುತ್ಕೊಂಡು ಅವರ ಎದೆ ತುಂಬಿ ಆ ಹಾಡನ್ನ ಕೇಳ್ತಾ ಇದ್ದಿದ್ದು ಅವರೊಬ್ಬರಿಗೋಸ್ಕರವೇ ನಾನು ಕವಿತೆಗಳನ್ನ ಬರೀತಿದ್ದೀನೇನೋ ಅನ್ನುವಷ್ಟು ತನ್ಮಯತೆಯಿಂದ ಶಿವರುದ್ರಪ್ಪನವರು ಅದನ್ನ ಹಾಡ್ತಾ ಇದ್ದಿದ್ದು, ಅದನ್ನ ಅವ್ರು ಕೇಳಿಸ್ಕೊಳ್ತಾ ಇದ್ದಿದ್ದು ಎಲ್ಲೂ ಒಂದು ಅನುಸಂಧಾನ, ನಿಜಕ್ಕೂ ಅದು ತುಂಬಾ ದೈವಿಕವಾದಂತ ಒಂದು ಅನುಭವ ಅಂತ ಹೇಳ್ತಾರೆ. ಅದನ್ನ ಆ ಎದೆ ತುಂಬ ಹಾಡಿದನು ಎಷ್ಟು ಲಕ್ಷ ಜನ ಹಾಡು ಹಾಡ್ತಾರೋ ಅದು ಖಂಡಿತವಾಗಿ ಅದು ಒಂದು ಗುರುವಿಗೆ ಶಿಷ್ಯನ ಒಂದು ಭಕ್ತಿಯ ಪ್ರೇಮದ ನಿವೇದನೆ. ಆ ಒಂದು ಅಂಶವನ್ನ ನಾನು ಇಲ್ಲಿ ಹೇಳ್ಬೇಕು ಅಂತ ಅನಿಸ್ತು. ಈಗಾಗಲೇ ಯಾರು ಹೇಳಿದ್ದು ಅದು ಮತ್ತೆ ನಾನು ಪುನರಾವರ್ತನೆ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಅವರ ಮೊದಲ ಹಲವು ಕವನ ಸಂಕಲನಗಳನ್ನ ತಾವ್ಯಂ ಸ್ಮಾರಕ ಗ್ರಂಥಮಾಲೆ ಅಂತ ಹೇಳಿ ಅವರು ಸಾಸು ಚಾಮರಾಯ ನಮ್ಮ ದೊಡ್ಡ ತಾತನ ಒಂದು ಹೆಸರಲ್ಲಿದ್ದ ಶುರು ಮಾಡಿದ್ದು ಗ್ರಂಥಮಾಲೆಯಿಂದನೇ ಆ ಪುಸ್ತಕಗಳೆಲ್ಲ ಪ್ರಕಟವಾದವು. ಹಾಗೇನೆ ಇವರು ನಿಜಾರ್ ಅಹಮದ್ ಅಷ್ಟೇ ಅವರ ಹಲವು ಪುಸ್ತಕಗಳು ಪ್ರಕಟ ಆಗಿದ್ದು ತಾವ್ಯಂ ಸ್ಮಾರಕ ಗ್ರಂಥಮಾಲೆಯಿಂದ. ಅವರು ಮತ್ತೆ ನಮ್ಮ ಸೋದರಮಾವ ಛಾಯಾಪತಿ ಅವರಿಗೆ ತುಂಬಾ ಒಳ್ಳೆಯ ಒಂದು ಅನುಭವದಿಂದ ಇತ್ತು. ಬಹಳಷ್ಟು ಕೃತಿಗಳನ್ನ ಅವರು ಪ್ರಕಟ ಮಾಡಿದ್ರು. ಛಾಯಾಪತಿಯವರು ನನಗೆ ಪರ್ಸನಲ್ ಆಗಿ ನನಗೆ ಇವರನ್ನ ಪರಿಚಯ ಮಾಡಿಕೊಟ್ಟಿದ್ರು. ನಾನು ಅವ್ರು ನೋಡ್ಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ ಅಂತ ನಿಸಾರ್ ಅಹಮದ್ ಅವ್ರನ್ನ ಹೋಗಿ ವೈಯಕ್ತಿಕವಾಗಿ ಅವ್ರು ಇದಕ್ಕೆ ಕರ್ಕೊಂಡೋಗಿ ಶಿವಮೊಗ್ಗದಲ್ಲಿದ್ದಾಗ ಪರಿಚಯ ಮಾಡಿಕೊಟ್ಟಿದ್ರು. ಆಮೇಲೂ ನಾನು ಅವ್ರನ್ನ 3-4 ಸಲ ಭೇಟಿ ಮಾಡಿ ಬಂದಿದ್ದೀನಿ. ಅವ್ರ ಪುಸ್ತಕ ನನಗೆ ಡಿಗ್ರಿಯಲ್ಲಿ ಇರ್ಬೇಕಾದ್ರೆ ಪಠ್ಯ ಪುಸ್ತಕವಾಗಿತ್ತು ನಿಸಾರ್ ಅಹಮದ್ ಅವರ ಆಯ್ದ ಕವಿತೆಗಳು. ಹಾಗಾಗಿ ಅವರನ್ನ ಹೆಚ್ಚಾಗಿ ಓದಲಿಕ್ಕೆ ನನಗೂ ಒಂದು ಅವಕಾಶವಾಗಿದ್ದು ನನ್ನ ಪುಣ್ಯ ಅಂತಾನೆ ನಾನು ಅನ್ಕೊಳ್ತೀನಿ. ಇಷ್ಟು ಸ್ಮರಣೀಯರನ್ನ ಇವತ್ತು ಈ ವೇದಿಕೆಯಲ್ಲಿ ಸ್ಮರಿಸ್ಕೊಳ್ತಾ ಇರೋದು. ಆ ಒಂದು ಇದರಲ್ಲಿ ನನ್ನ 2 ಮಾತುಗಳನ್ನ ಆಡಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆಯ ಎಲ್ಲರಿಗೂ ಕೂಡ ಪೂರ್ವಕ ವಂದನೆಗಳು. ಧನ್ಯವಾದಗಳು ಮೇಡಮ್. ತುಂಬ ವಿಶೇಷವಾಗಿರ್ತಕ್ಕಂಥ ಕೆಲವು ವಿಷಯಗಳನ್ನು ನೀವು ನಮಗೆ ತಿಳಿಸಿದಿರಿ. ಖಂಡಿತವಾಗಿ ಈ ವಿಷಯ ಇದರಲ್ಲಿ ಪ್ರಸ್ತಾಪ ಆಗಿರಲಿಲ್ಲ. ತುಂಬ ಖುಷಿಯಾಯಿತು ನಿಮ್ಮ ಮಾತುಗಳನ್ನು ಕೇಳ್ತಾ. ಮತ್ತೊಮ್ಮೆ ನೀವು ಈ ವೇದಿಕೆ ಮೂಲಕ ಯಾವತ್ತಾದರೂ ಮುಖ್ಯ ಅತಿಥಿಯಾಗಿ ಮತ್ತಷ್ಟು ಹೆಚ್ಚಿನ ವಿಚಾರಗಳನ್ನು ಹಂಚ್ಕೋಬೇಕಂತೇಳಿ ಈಗಲೇ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಾನು ಜಗನ್ನಾಥ್ ಸರ್ ಅವರಲ್ಲೂ ಹೇಳಿದ್ದೆ, ಶ್ರವಣ್ ಕುಮಾರ್ ಮೇಡಮ್ ಅವ್ರದ್ದು ಒಂದು ವಾರಕ್ಕೆ ಅವ್ರನ್ನ ವಿಶೇಷ ಅತಿಥಿಯಾಗಿ ಆಹ್ವಾನಿಸಿ ಒಬ್ಬರ ಬಗ್ಗೆ ಮಾತಾಡ್ಸೋಣ ಅಂತ ಹೇಳಿದ್ದೆ. ದಯವಿಟ್ಟು ಈಗಲೇ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ತಾವು ದಯವಿಟ್ಟು ನಮ್ಮೊಂದಿಗೆ ಇರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ಈಗ ನಾನು ಒಪ್ಕೊಂಡಿದ್ದೀನಿ ಸರ್. ತಾರಾಸ್ ಅವ್ರ ಬಗ್ಗೆ ಮಾತಾಡ್ತೀನಿ ಏಪ್ರಿಲ್ ಅಲ್ಲಿ ಅಂತ ಹೇಳಿ. ತುಂಬ ಸಂತೋಷ. ಒಂದು ಅವರ ಹುಟ್ಟಿ ಹಬ್ಬದ ವಾರದಲ್ಲಿ ಮಾತಾಡ್ತೀನಿ. ಖಂಡಿತ ಮೇಡಮ್, ತುಂಬ ಸಂತೋಷ ಆಯಿತು. ಧನ್ಯವಾದಗಳು. ರವಿ ಜಕಾತೆ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ಕಾರ. ಶ್ರೀಮತಿ ವೀಣಾ ಅವರು ಶಿವರುದ್ರಪ್ಪನವರ ಬಗ್ಗೆ ಆಡಿದ ಮಾತುಗಳು ನಮ್ಮ ಹೃದಯಕ್ಕೆ ಬಹಳ ಹತ್ತಿರವಾದಂಥದ್ದು. ಬಹುಶಃ ಎಲ್ಲರಿಗೂ ಒಂದು ಕಣ್ಣಂಚಿನಲ್ಲಿ ನೀರು ತುಂಬಿತು ಅಂತ ಅನಿಸುತ್ತೆ ನನಗೆ. ಅಷ್ಟು ನೇರವಾಗಿ, ನಿಜವಾಗಿ ಹಾಗೂ ಆತ್ಮೀಯವಾಗಿ ಮಾತಾಡಿದರು. ಬಹಳ ಸಂತೋಷ ಆಯಿತು. ಎಸ್ ಶಿವರುದ್ರಪ್ಪನವರು ನನಗೆ ಗೊತ್ತಿರೋ ಮಟ್ಟಿಗೆ, ನನ್ನ ಅಭಿಪ್ರಾಯದಲ್ಲಿ ಜ್ಞಾನಪೀಠ ಖಂಡಿತ ಅವರಿಗೆ ಬರಬೇಕಾಗಿತ್ತು. ಕನ್ನಡದಲ್ಲಿ ಬಹಳ ಜಾಸ್ತಿ ಆಗೋಯ್ತು ಅಂತ ಹೇಳಿ ಒಂದು ಘಟ್ಟದಲ್ಲಿ ಕನ್ನಡಕ್ಕೆ ಕೊಡೋದು ನಿಲ್ಲಿಸ್ಬಿಟ್ರ ಅಂತ ಹೇಳಿ ಅನೇಕ ಸಲ ನನಗೆ ಸಂಶಯ ಬರುತ್ತೆ. ಆದರೆ ಅವರು ಅದು ಜ್ಞಾನಪೀಠ ಬರದೇ ಹೋದ್ರೂ ನಮ್ಮ GS ಶಿವರುದ್ರಪ್ಪನವರು ಜ್ಞಾನಪೀಠಕ್ಕೂ ನೀಡಿದಂತಹ ಕವಿ ಅಂತ ಹೇಳಿ ನನ್ನ ಅಭಿಪ್ರಾಯ. ಹಾಗೆ ಡಾಕ್ಟರ್ ನಿಸಾರ್ ಅಹಮದ್ ಅವ್ರ ಬಗ್ಗೆ ಹೇಳಬೇಕಾದ್ರೆ, ನಾನು 75ರಿಂದ 78ರವರೆಗೂ ಸರ್ಕಾರಿ ವಿಜ್ಞಾನ ಕಾಲೇಜು ಬೆಂಗಳೂರಿನಲ್ಲಿ ಭೂಗರ್ಭಶಾಸ್ತ್ರವನ್ನ ಅಭ್ಯಾಸ ಮಾಡಿದೆ. ಆಗ ನಮಗೆ ನಿಸಾರ್ ಅಹಮದ್ ಅವರು ಮೇಷ್ಟ್ರಾಗಿರ್ಲಿಲ್ಲ. ಅವರು ಬಹುಶಃ ನನಗೆ ಸರಿಯಾಗಿ ಜ್ಞಾಪಕ ಇರೋ ಹಾಗೆ ಆಗ ಶಿವಮೊಗ್ಗದಲ್ಲಿದ್ರು ಅವರು. ಆಮೇಲೆ ಬೆಂಗಳೂರಿಗೆ ಬಂದರು. ಮೊದಲು ಬೆಂಗಳೂರಿನಲ್ಲಿದ್ರು. ಆ 3 ವರ್ಷದಲ್ಲಿ ನಾವು ಇವರು JS ನಿಸಾರ್ ಅಹಮದ್ ಅವರ ಪಾಠಗಳನ್ನು ಕೇಳೋ ಒಂದು ಭಾಗ್ಯ ನಮಗೆ ಸಿಗಲಿಲ್ಲ. ಆದರೂ ಭೂಗರ್ಭಶಾಸ್ತ್ರದ ಒಬ್ಬ ದೊಡ್ಡ ಪ್ರೊಫೆಸರ್ ಅವರು ಅಂತ ಹೇಳಿ ಆ ಒಂದು ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ಈ ತರ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸ್ತಿರೋ ಡಾಕ್ಟರ್ ಅಶ್ವಥ್ ಅವ್ರಿಗೂ ಮತ್ತೆ ಸಹೋದರ ಜಗನ್ನಾಥ್ ಮತ್ತು ನಿಮ್ಮೆಲ್ಲರಿಗೂ ಸಹೃದಯರು ಅನೇಕ ಜನ ಇದ್ದೀರಾ. ಇನ್ನು ಹೆಚ್ಚೆಚ್ಚು ಜನ ಇದರೊಳಗೆ ಭಾಗವಹಿಸಬೇಕು ಅಂತ ಹೇಳಿ ನನ್ನ ಆಸೆ. ಆಗ್ಲಿ, ಎಲ್ಲವೂ ಶುಭವಾಗ್ಲಿ.
ಈ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ತುಂಬ ಖುಷಿಯಾಯಿತು ತಮ್ಮ ಮಾತುಗಳನ್ನು ಕೇಳಿ. ತಾವು ಹಿಂದೆ ಕೂಡ ನಮ್ಮ ವೇದಿಕೆ ಮೂಲಕ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ, ಒಂದು ಉಪನ್ಯಾಸವನ್ನು ಕೊಟ್ಟಿದ್ದೀರಿ. ತುಂಬ ಖುಷಿ ಅನಿಸುತ್ತೆ ತಮ್ಮ ಮಾತುಗಳನ್ನ ಕೇಳೋದಕ್ಕೆ. ಮತ್ತು ಬೇರೆ ಯಾರಾದರೂ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಇದ್ದರೆ ಖಂಡಿತ ಈಗಲೂ ಅವಕಾಶ ಇರುತ್ತೆ. ಓಕೆ, ಬೇರೆ ಯಾರೂ ಇಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈಗ ಕಾರ್ಯಕ್ರಮದ ಲಲಿತಾರಾವ್ ಅವರು ಈಗ ಅಷ್ಟೇ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಲಲಿತಾರಾವ್ ಅವರು ತಮ್ಮ ಅಭಿಪ್ರಾಯ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಬಗ್ಗೆ ಹೇಳೋಣ ಅಂತ ತುಂಬಾ ಖುಷಿ ಆಯ್ತು. ಮತ್ತೆ ನಮ್ಮಲ್ಲೇ ಈಗ ತಾಸು ಶಾಮರಾಯ್ ಮೊಮ್ಮಗಳು ಮತ್ತೆ ಇವರು GS ಶಿವರಾತ್ರಪ್ಪ ಅವರ ತಮ್ಮನ ಮಗಳು ಈ ತರ ಇರೋದ್ರಿಂದ ನಮ್ಗೆ ಅವ್ರು ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬಂದಿದ್ದಂತೂ ನಿಜ. ಈ ಕಾರ್ಯಕ್ರಮ ಮುಂದುವರಿಸಿ ಪ್ಲೀಸ್. ಎಲ್ಲರನ್ನೂ ಈ ತರ ಸ್ಮರಿಸೋದು ನಮ್ಮ ಕರ್ತವ್ಯ ಅನ್ಸುತ್ತೆ. ಎಲ್ರಿಗೂ ಧನ್ಯವಾದಗಳು, ಆಯೋಜಕರಿಗೆ ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ತುಂಬಾ 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 ಧನ್ಯವಾದಗಳು. ಧನ್ಯವಾದಗಳು ಲಲಿತಾರಾವ್ ಅವರೇ. ಖಂಡಿತವಾಗಿ ಇನ್ನಷ್ಟು ನಮ್ಮ ಪ್ರತಿ ತಿಂಗಳು ಕೂಡ ಒಂದಷ್ಟು ನಮ್ಮ ಕನ್ನಡದ ಸಾಹಿತ್ಯವನ್ನು ಪರಿಚಯ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಖಂಡಿತವಾಗಿಯೂ ಕೂಡ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಆಯೋಜನೆ ಮಾಡ್ತೀವಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಅದೊಂದು ವಿನಂತಿ ನಮ್ಮ ಕಡೆಯಿಂದ ಯಾವಾಗಲೂ ಇರುತ್ತೆ. ತಾವು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ, ವಂದನಾರ್ಪಣೆ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಅಂತ ಹೇಳಿದ್ರೆ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ JN ಜಗನ್ನಾಥ್ ಅವರು. ಸಾಹಿತಿಗಳ ಕಾರ್ಯಕ್ರಮಕ್ಕೆ ಅವರೇ ಸೂಕ್ತರು ಅಂತ ಎಲ್ಲರಿಗೂ ಅನಿಸ್ಬಿಟ್ಟಿದೆ. ಆಯಾ ತಿಂಗಳಲ್ಲಿ ಯಾರ್ಯಾರು ಮಾತಾಡ್ತಾರೆ ಅವ್ರನ್ನ ಹುಡುಕ್ತಾ ಇರ್ತಾರೆ, ಯಾರ್ಯಾರು ಹಾಡು ಹೇಳ್ತಾರೆ ಅವ್ರನ್ನ ಕರ್ಕೊಂಬರ್ತಾರೆ. ಮತ್ತು ತಾವೇ ಒಂದಿಷ್ಟು ಜನ ಸಾಹಿತಿಗಳ ಬಗ್ಗೆ ಮಾತಾಡೋದಕ್ಕೆ ಉತ್ಸುಕರಾಗಿ ವೇದಿಕೆಯಲ್ಲಿ ಭಾಗವಹಿಸ್ತಾರೆ. ಅವರು ಇಷ್ಟು ಕ್ರಿಯಾಶೀಲರು ಆಗಿರೋದ್ರಿಂದ ಈ ಕಾರ್ಯಕ್ರಮ ಮಾತ್ರ ಪ್ರತಿ ತಿಂಗಳು ತಪ್ಪದೇ ನಡೀತಾ ಬಂದಿದೆ. ಹಾಗಾಗಿ ಮೊದಲನೇ ಧನ್ಯವಾದಗಳನ್ನು ನಾನು ಡಾಕ್ಟರ್ JN ಜಗನ್ನಾಥ್ ಅವರಿಗೆ ಅರ್ಪಿಸ್ತಾ ಇದ್ದೀನಿ. ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತು ವೈಯಕ್ತಿಕವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇವತ್ತಿನ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿ, ವಾರದ ಅತಿಥಿ ಶ್ರೀಮತಿ ವೀಣಾ ಅವರು. ಆ್ಯಕ್ಚುಲಾಗಿ ನಾನು ಕೇಳಿದ್ದು ಡಾಕ್ಟರ್ ರವಿಕುಮಾರ್ ಅವರು ಮಾತಾಡಲಿ ಅಂತ ಅಂದ್ಕೊಂಡಿದ್ದೆ. ನನಗೆ ವೀಣಾ ಮೇಡಮ್ ಅವರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ನನಗೂ ಗೊತ್ತಿರಲಿಲ್ಲ, ಯಾಕೆ ನಾನು ಇವತ್ತೇ ಫಸ್ಟ್ ಕೇಳಿದ್ದು. ಡಾಕ್ಟರ್ ರವಿಕುಮಾರ್ ಸರ್ ನೀವೇ ಮಾತಾಡಬೇಕು ಅಂಥೇಳಿ ರಿಕ್ವೆಸ್ಟ್ ಮಾಡಿದ್ದೆ. ಆ್ಯಕ್ಚುಲಾಗಿ ನಮಗೆ ಇವತ್ತು ಜಯದೇವ್ ಸರ್ ಅವ್ರನ್ನೂ ಈ ಕಾರ್ಯಕ್ರಮಕ್ಕೆ ಕರೆಸ್ಬೇಕು ಅಂತ ಇತ್ತು. ಆದರೆ ಇವರೇ ಮಾತಾಡಲಿ, ಇವ್ರ ಅನುಭವಗಳನ್ನೂ ಕೂಡ ಕೇಳೋದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ರವಿಕುಮಾರ್ ಸರ್ನ ಕೇಳಿದಾಗ ಅವರು ಎಸ್ ಅಂದಿದ್ರು. ಆಮೇಲೆ ಅವರೇ ಯೋಚನೆ ಮಾಡಿಬಿಟ್ಟು ಇಲ್ಲ ನಮ್ಮ ಶ್ರೀಮತಿಯವರು ಮಾತಾಡ್ತಾರೆ ಅಂದಾಗ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ತಮ್ಮನ ಮಗಳು ದೊಡ್ಡಪ್ಪನ ಬಗ್ಗೆ ಮಾತಾಡೋದು ತುಂಬ ವಿಶೇಷವಾಗಿರುತ್ತಲ್ವ. ಸೊ ಅಂಥ ಒಂದು ಅನುಭವಗಳನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ವಿ. ನಿಜವಾಗ್ಲೂ ಇವತ್ತು ಅವ್ರ ಮಾತುಗಳನ್ನ ಕೇಳ್ತಾ ಎಲ್ಲರೂ ಈಗಾಗಲೇ ಹೇಳಿದಿರ, ನಾನು ವಿಶೇಷವಾಗಿ ಮತ್ತೇನು ಹೇಳೋದು ಬೇಡ. ಅವ್ರ ಮಾತುಗಳನ್ನ ಕೇಳ್ತಾ ನಾವು ಕೂಡ ಶಿವರುದ್ರಪ್ಪನವ್ರ ಜೊತೆಗೆ ಒಂದಿಷ್ಟು ಕಾಲ ಕಳೆದಷ್ಟು ಅನುಭವ ನಿಮಗೆ ಸಿಕ್ತು. ತುಂಬ ಧನ್ಯವಾದಗಳು ಮೇಡಮ್, ಭಾಗವಹಿಸಿದ್ದಕ್ಕೆ ಮತ್ತು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತು ಡಾಕ್ಟರ್ ರವಿಕುಮಾರ್ ಸರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ತುಂಬ ಅಚ್ಚುಕಟ್ಟಾಗಿ ಅದೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಅವ್ರನ್ನ ಕರ್ಕೊಂಬಂದು ಇಲ್ಲಿ ಮಾತಾಡ್ಸಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಜೊತೆಗೆ ಮೊಮ್ಮಗಳು ಇದ್ದಾಳೆ, ಅವನು ಸುಧಾರಿಸಿದ್ದು ರವಿಕುಮಾರ್ ಅವರು. ಕಳೆದ ವರ್ಷ ನಾನು ಮಾತಾಡಿದ್ನಲ್ಲ ಅಶ್ವಥ್. ಹೌದೌದು ಸರ್, ಹೌದು. ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಒಂದು ಇದಂತಂದರೆ ಇವತ್ತಿನ ಇಡೀ ಕಾರ್ಯಕ್ರಮ ರೆಕಾರ್ಡಿಂಗ್ ಆಗಿದೆ. ಅದು ಮತ್ತೊಂದು ಅದು ಶಾಶ್ವತವಾಗಿ ಒಂದು ದಾಖಲೆ ಉಳಿಯುತ್ತೆ. ಅದು ಕೂಡ ಖುಷಿ ಆಗ್ತಕ್ಕಂಥ ಸಂಗತಿ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ವಿಶೇಷ ಅನಿಸಿದ್ದು ಈ ಮೂರು ಕವಿಗಳ ಭಾವಗೀತೆಗಳನ್ನು ಹೇಳಿದ್ದು. ಅದು ಈ ಒಂದಕ್ಕೊಂದು ಪೂರಕವಾಗಿ ಇದ್ದಿದ್ದು ತುಂಬ ಖುಷಿ ಕೊಟ್ಟಂಥ ವಿಚಾರ. ಈ ಹಾಡುಗಾರಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿಯವರು, ಶ್ರೀಮತಿ ಶೋಭಾ ಭಟ್ ಅವರು, ಡಾಕ್ಟರ್ ರುಕ್ಮಿಣಿಯವರು, ಶ್ರೀಮತಿ ಚೈತನ್ಯ, ಶ್ರೀಮತಿ ವಿಜಯಶ್ರೀ ವೆಂಕಟೇಶ್ ಮತ್ತು ಶ್ರೀಮತಿ ದೀಪಾ ಸುಧೀಂದ್ರ, ಇವರಿಗೂ ಕೂಡ ನಾನು ತುಂಬ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ.
ತುಂಬ ಎಲ್ಲರಿಗೂ ಕೂಡ ನನಗನ್ಸೋ ಹಾಗೆ ಅವರ ಹಾಡುಗಳನ್ನ ಕೇಳ್ತಾ ಇದ್ದರೆ ಎಲ್ಲರಿಗೂ ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಇದೆ, ಎಲ್ಲರೂ ಅದನ್ನು ಅಭ್ಯಾಸ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತು ಎಲ್ಲರೂ ಕೂಡ ಸಂಗೀತವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರೋರು ಅಂತ ತುಂಬ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಅವರು ಭಾವಗೀತೆಗಳನ್ನು ಹೇಳೋದು ಅಂದರೆ ಅದಕ್ಕೊಂದು ವಿಶೇಷತೆ ಇದ್ದೇ ಇರುತ್ತೆ. ಮತ್ತು ಎಲ್ಲರೂ ಕೂಡ ಭಾವಗೀತೆಗೆ ಭಾವ ತುಂಬಿ ಹಾಡಿದರು. ಅದು ತುಂಬ 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 ಚೆನ್ನಾಗಿತ್ತು. ಎಲ್ಲರೂ ಕೂಡ ತಮ್ಮ ಗೀತೆಗಳನ್ನು ನಿಜವಾಗ್ಲೂ ಕೂಡ ಆಸ್ವಾದಿಸಿದ್ದಾರೆ. ಎಲ್ಲರೂ ಕೂಡ ಇಮೋಜಿಗಳ ಮೂಲಕ ತಮ್ಮ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಕೂಡ ಎಲ್ಲ ಗಾಯಕಿಯರಿಗೂ ಕೂಡ ನಾನು ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತೊಂದು ರಿಕ್ವೆಸ್ಟ್, ಮುಂದಿನ ದಿನಗಳಲ್ಲಿ ಕೂಡ ತಾವು ದಯವಿಟ್ಟು ಇದೇ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ಎಲ್ಲರೂ ಒಟ್ಟಾಗಿ ವಾರಕ್ಕೊಮ್ಮೆ ಹೀಗೆ ಸೇರಿ ಒಂದಿಷ್ಟು ಉತ್ತಮ ವಿಚಾರಗಳ ಬಗ್ಗೆ ಮಾತಾಡೋದು, ಒಂದಿಷ್ಟು ಒಳ್ಳೆಯ ಹಾಡುಗಳನ್ನ ಕೇಳೋದು, ಇವೆಲ್ಲವೂ ಕೂಡ ತುಂಬ ಖುಷಿ ಕೊಡುವಂಥ ಸಂಗತಿ. ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು ಸುಲಭ, ಬಟ್ ಭಾಗವಹಿಸೋರದ್ದು ತುಂಬ ಕಷ್ಟ ಇರುತ್ತೆ. ಯಾಕೆಂತಂದರೆ ಎಲ್ಲರಿಗೂ ಅವರವ್ರದ್ದೇ ಆದಂಥ ಒಂದಿಷ್ಟು ಪ್ರಯಾರಿಟೀಸ್ ಇರುತ್ತೆ. ಆದರೂ ಕೂಡ ಎಲ್ಲರೂ ಬದಿಗೊತ್ತಿ ಅವನ್ನೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಭಾಗವಹಿಸಿ ಅಂತ ಕೇಳ್ತೀನಿ. ಮತ್ತು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಮತ್ತು ಕೆಲವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಶ್ರವಣ್ ಕುಮಾರಿ ಅವರು, ರವಿ ಸರ್ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದರೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣಂತೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಶುಭರಾತ್ರಿ. ನಮಸ್ಕಾರ. ನಮಸ್ಕಾರ.